मंगलं गौतमो गणी मंगलं कुन्द्रकुन्दारो जैनधर्मोऽस्तु मंगलं सर्वमङ्गलमाङ्गल्यं सर्वकल्याणकारकं प्रधानं सर्वधर्माणां जैनं जयतु शासनं जैनं जयतु शासनं। नमो अरहन्ताणं नमो सिद्धाणं नमो आर्याणं नमो वज्रायाणं नमो लोये सर्वसाहुनं। नमः समयसाराय स्वानुभूत्या च कास्वते श्रीस्वभावाय भावाय सर्वभावान्तरक्षिते सर्वभावान्तरक्षिते। कलिकाल सर्वज्ञ भगवान कुंद जीव ವಿರಚಿತ ಸಮಯಸಾರ ಪರಮಾಗಮದ ಮೇಲೆ ಇಂದಿಗೆ ಸುಮಾರು 1100 ವರ್ಷಗಳ ಪೂರ್ವದಲ್ಲಿ ಆತ್ಮಸಾಧಕ ಸಂತ ಆಚಾರ್ಯ ಶ್ರೀ ಅಮೃತಚಂದ್ರದೇವ ಆತ್ಮಖ್ಯಾತಿ ನಾಮದ ಟೀಕೆಯನ್ನು ಸಂಸ್ಕೃತ ಭಾಷೆಯಲ್ಲಿ ರಚನೆ ಮಾಡಿದ್ದರು. ಅದೇ ಟೀಕೆಯು ಮಧ್ಯದಲ್ಲಿ ಉಳಿಸಿ ಬರುವಂಥ ಆ ಸಾಧಕನ ಸಾಧನಾಮಯ ಅಮೃತ ರೂಪದ ಭಾವದ ಭೂರಿ ಕಲಶಗಳ ಮೇಲೆ ರಾಜಮಲ್ಜಿ ಪಾಂಡೆ ನಾಮದ ಸಮ್ಯಕ್ ದೃಷ್ಟಿ ಮಹಾಪುರುಷ ಬಾಲಬೋಧಿನಿ ಎಂಬ ಹೆಸರಿನ ಟೀಕೆಯನ್ನು ಹಳೆ ಹಿಂದಿ ಭಾಷೆಯೊಳಗೆ ಸುಮಾರು 500 ವರ್ಷಗಳ ಪೂರ್ವದಲ್ಲಿ ರಚನೆ ಮಾಡಿದ್ದರು. ಅದರದೇ ಕನ್ನಡ ಸ್ವಾಧ್ಯಾಯ ನಡೀತಾ ಇದೆ. ಕರ್ತಾಕರ್ಮಾಧಿಕಾರದ 50ನೇ ಮಂಗಲಮಯ ಕಲಶ ಇದೆ. विकल्पकः परं कर्ता विकल्पः कर्म केवलं न जातु कर्तृकर्मत्वं सविकल्पस्य नश्यति। सविकल्पस्य कर्तೃಕರ್ಮತ್ವಂ ಜಾತು ನ ಪಶ್ಯತಿ. ಕರ್ಮಜನಿತವಾದ ಆ ಅಶುದ್ಧ ರಾಗಾದಿ ಭಾವಗಳನ್ನು ತನ್ನ ರೂಪವೆಂದು ತಿಳಿಯುವಂಥ ಮಿಥ್ಯಾದೃಷ್ಟಿ ಜೀವದ ಕರ್ತಾತನ ಕರ್ಮತನಗಳು ಎಂದೂ ನಾಶವಾಗುವುದಿಲ್ಲ. ಆ ಕಾರಣದಿಂದ ಪರಂ ವಿಕಲ್ಪಕಃ ಕರ್ತ ಕೇವಲಂ ವಿಕಲ್ಪಃ ಕರ್ಮ. ಅವನೋರ್ವನೇ ವಿಭಾವ ಮಿಥ್ಯಾತ್ವ ಪರಿಣಾಮ ರೂಪವಾಗಿ ಪರಿಣಮಿಸುವಂಥ ಜೀವನು. ಅವನು ಯಾವ ಭಾವರೂಪವಾಗಿ ಪರಿಣಮಿಸಿದ್ದಾನೆ ಅದರ ಕರ್ತೃವು ಅವಶ್ಯವಾಗಿ ಆಗುತ್ತಾನೆ. ಅದೊಂದನ್ನೇ ಮಿಥ್ಯಾತ್ವ ರಾಗಾದಿ ರೂಪ ಅಶುದ್ಧ ಚೇತನ ಪರಿಣಾಮವನ್ನು ಜೀವದ ಕರ್ತವ್ಯವೆಂದು ತಿಳಿಯುವುದು. ಮಿಥ್ಯಾದೃಷ್ಟಿ ಜೀವ ಅನಾದಿ ಕಾಲದಿಂದ ಈ ಮನಸ್ಸು ಪ್ರಾಪ್ತಾದ ನಂತರಂತೂ ನಾನು ಮಾಡಿದೆ ಅನ್ನುವ ಅತ್ಯಧಿಕ ಹೆಮ್ಮೆಯ ವಿಷಯವನ್ನು ತನ್ನದಾಗಿಸಿಕೊಂಡಿದ್ದಾನೆ. ಆದರೆ ಆ ಜೀವ ಕೇವಲ ಮಿಥ್ಯಾತ್ವ ಮತ್ತು ವಿಭಾವದ ಕರ್ತೃವಿದ್ದಾನೆ. ಅವನೊಬ್ಬನೇ ಆ ಭಾವಗಳ ಕರ್ತೃವಿದ್ದಾನೆ. ಉಳಿದ ಜ್ಞಾನಿ ಜೀವರುಗಳ ತನ್ನ ಸಮಯವರ್ತಿ ಭಾವದ ಕರ್ತೃ ಕೂಡ ಇಲ್ಲ. ಅನ್ಯದ್ರವ್ಯದ ಕರ್ತೃ ಆಗುವ, ಅನ್ಯದ್ರವ್ಯದ ಅವಸ್ಥೆಯ ಕರ್ತೃ ಆಗುವ ಮಾತಂತೂ ವಸ್ತು ವ್ಯವಸ್ಥೆಯೊಳಗೆ ಇಲ್ಲವೇ ಇಲ್ಲ. ಆದರೆ ತನ್ನ ಭಾವದ ಕರ್ತ ಕೂಡ ಯಾವೂ ಜೀವಿಲ್ಲ. ಕೇವಲ ಓರ್ವ ಮಿಥ್ಯಾದೃಷ್ಟಿ ಜೀವನ ಮಿಥ್ಯಾತ್ವ ಮತ್ತು ವಿಭಾವ ಭಾವದ ಮಾತ್ರ ಕರ್ತೃವಿದ್ದಾನೆ. ಆ ಭಾವದ ಕರ್ತೃ ಅವಶ್ಯವಾಗಿದ್ದಾನೆ.
ಕೇವಲ ಮಿಥ್ಯಾತ್ವ ಮತ್ತು ವಿಭಾವ ಭಾವದ ಕರ್ತೃವೇ ಇದ್ದಾನೆ, ಅನ್ಯ ಯಾವುದ್ರದ್ದು ಕರ್ತೃವಿಲ್ಲ ಅನ್ನೋದು ಒಂದು ಮಾತ. ಮತ್ತು ಜೀವ ಅಕರ್ತ ಸ್ವಭಾವಿ ಇದ್ದಾನೆ ಅನ್ನುವ ಮಾತಿಗೆ ವಿರೋಧವಾಗಿ ಅವ ವಿಭಾವ ಮತ್ತು ಮಿಥ್ಯಾತ್ವದ ಕರ್ತೃ ಇದ್ದಾನೆ, ಅವಶ್ಯವಾಗಿ ಇದ್ದಾನೆ. ಇಲ್ಲದೆ ಹೋದ್ರೆ ಅವನ ಆ ಭಾವಗಳನ್ನು ಲೋಕದೊಳಗೆ ಯಾರು ಅಥವಾ ಯಾವ ಶಕ್ತಿ ಮಾಡುವುದು ಸಾಧ್ಯ ಇದೆ? ಮಿಥ್ಯಾತ್ವ ರೂಪದ ಭಾವವನ್ನು ಯಾವ ಜೀವ ಸ್ವಯಂ ಆ ಭಾವರೂಪವಾಗಿ ಪರಿಣಮಿಸ್ತಾ ಇದ್ದಾನೋ ಅವನೇ ಆ ಭಾವದ ಕರ್ತೃ ಇದ್ದಾನೆ. ಅವ ಕೇವಲ ಆ ಭಾವದ ಮಾತ್ರ ಕರ್ತೃ ಇದ್ದಾನೆ. ಜಗತ್ತಿನೊಳಗೆ ಅನ್ಯ ದ್ರವ್ಯದ ಕರ್ತೃ ಇಲ್ಲವೇ ಇಲ್ಲ. ಅವ ಬೇಕಾದಷ್ಟು ತಿಳ್ಕೊಳ್ಳಿ. ನಾವು ಕ್ಷಣ ಕ್ಷಣಕ್ಕಲ್ಲ, ಸಮಯ ಸಮಯಕ್ಕ ಅನಂತ ಅನಂತ ಪರಪದಾರ್ಥಗಳ ಕರ್ತೃ ಆಗ್ತಾ ಇದ್ದೇವೆ, ಆ ರೂಪದಿಂದ ಪರಿಣಮಿಸ್ತಾ ಇದ್ದೇವೆ. ಇನ್ನು ರಾಗಾದಿ ನನ್ನ ಸ್ವಭಾವ ಅಲ್ಲ ಅಂಥೇಳಿ ಆಗಮದ ಭಾಷೆಯನ್ನು ಮಾತಾಡ್ತಾ ಇದ್ರೆ ನೀ ರಾಗಾದಿ ರೂಪದಿಂದ ಪರಿಣಮಿಸಿದಿ ಅಂದಮೇಲೆ ನಿಜವಾಗಿ ನಿಶ್ಚಿತವಾಗಿ ನೀ ಅವುಗಳ ಕರ್ತೃ ಇದ್ದೀ ಅಂಥೇಳಿ ಹೇಳ್ತಾರೆ. ರಾಗಾದಿಗಳ ಕರ್ತೃ ನಾನಿಲ್ಲ, ಆಗಮದ ಭಾಷೆಯನ್ನು ಮಾತಾಡ್ತೇವ್ರಿ. ಆದರೆ ರಾಗಾದಿ ರೂಪದಿಂದ ಪರಿಣಮಿಸುವಂಥ ಜೀವ ನಿಯಮದಿಂದ ಆ ರಾಗಾದಿಗಳ ಕರ್ತೃವಿದ್ದಾನೆ. ಅವ ಕೇವಲ ಆ ರಾಗಾದಿಗಳನ್ನೇ ಮಾಡ್ತಾನೆ. ಆ ರಾಗಾದಿಗಳನ್ನು ಅವನೊಬ್ಬನೇ ಮಾಡ್ತಾನೆ. ಯಾವ ರಾಗರೂಪದಿಂದ ಪರಿಣಮಿಸ್ತಾನೋ ಅವನೇ ಅದರ ಕರ್ತೃವಿದ್ದಾನೆ. ಅದಕ್ಕಿಂತ ಮೊದಲು ಮೂಲ ಮಾತು ಏನು ಹೇಳಿದ್ರು? ತನ್ನ ರೂಪ ಅಂಥೇಳಿ ತಿಳಿಯುವ ಮಾತು ಹೇಳಿದ್ರು. ಆ ರೂಪದಿಂದ ಪರಿಣಮಿಸುವುದ ಅರ್ಥಾತ್ ತನ್ನ ರೂಪವಾಗಿ ತಿಳಿದು ಜ್ಞಾನ ಪರಿಣಮಿಸುವ ಮಾತು ಇದೆ. ಯಾರು ಪರಿಣಮಿಸುವ ಮಾತಿದೆ? ಜೀವಂದ್ರನು ಒಂದೇ, ಜ್ಞಾನ ಅಂದ್ರನು ಒಂದೇ. ಉಪಯೋಗೋ ಲಕ್ಷಣ, ಉಪಯೋಗ ಲಕ್ಷಣದ ಜೀವ. ನಾವು ಜೀವ ರಾಗಾದಿ ರೂಪದಿಂದ ಪರಿಣಮಿಸ್ತಾನೆ ಅಂಥೇಳಿ ಹೇಳಿದ್ರು ಒಂದೇ ಇದೆ. ಯಾವ ಜೀವದ ಜ್ಞಾನ ತನ್ನ ಸ್ವರೂಪವು ಇಲ್ಲದೇ ಇರುವಂಥ, ಅಶುದ್ಧವಿರುವಂಥ, ಕರ್ಮಜನಿತವಿರುವಂಥ ರಾಗಾದಿ ಭಾವಗಳನ್ನು ತನ್ನ ಸ್ವರೂಪ ಅಂಥೇಳಿ ತಿಳಿಯುವ ರೂಪದಿಂದ ಪರಿಣಮಿಸ್ತಾನಲ್ಲ, ಆ ಜೀವ ಅವುಗಳ ಕರ್ತೃವಿದ್ದಾನೆ. ಅವ ಒಬ್ಬ ಅವುಗಳ ಕರ್ತೃವಿದ್ದಾನೆ. ರಾಗಾದಿ ರೂಪದಿಂದ ಜೀವ ಪರಿಣಮಿಸ್ತಾ ಇದೆ. ಮತ್ತು ರಾಗಾದಿ ರೂಪದಿಂದ ಪರಿಣಮಿಸ್ತಾ ಇರುವೆಳೆದೊಳಗೂ ಕೂಡ ರಾಗಾದಿಗಳು ನನ್ನ ಸ್ವರೂಪ ಅಲ್ಲ ಅಂಥೇಳಿ ಯಾವ ಜೀವ ತಿಳಿತಾನೋ ಆ ಜೀವ ಕೂಡ ರಾಗಾದಿಗಳು ನನ್ನ ಸ್ವರೂಪ ಅಲ್ಲ ಅಂಥೇಳಿ ತಿಳಿದ್ರೂ ಆ ತಿಳಿಯುವಿಕೆ ಕೃತಕ ಇದೆ, ಕೃತ್ರಿಮ ಇದೆ. ಯಾವ ಜೀವ ಇಲ್ಲಿ ಜೀವಂದ ನಂತರ ಅಭೇದವಾಗಿ ಜ್ಞಾನವೇ, ಜ್ಞಾನನ ರಾಗರೂಪದಿಂದ ಪರಿಣಮಿಸ್ತಿದೆಯೋ ಅಥವಾ ರಾಗರೂಪದಿಂದ ರಾಗರೂಪ ತಾನು ಅಂಥೇಳಿ ತಿಳಿಯುವ ರೂಪದಿಂದ ಪರಿಣಮಿಸ್ತಿದೆ. ಒಂದು ಸ್ವಲ್ಪ ಸೂಕ್ಷ್ಮ ವಿಷಯ ಸೂಕ್ಷ್ಮ ಇದೆ, ಆತ್ಮ ಸೂಕ್ಷ್ಮ ಇದ್ದಾನೆ, ಇಂದ್ರಿಯ ಜ್ಞಾನದಿಂದ ಅಗೋಚರ ಇದ್ದಾನೆ, ಶಬ್ದದ ಹಿಡಿತಕ್ಕೆ ಅವು ಸಿಗುವುದೇ ಇಲ್ಲ. ಅಂಥ ಆತ್ಮನನ್ನು ತಿಳಿಯದ ವಿನಃ, ಅಂಥ ಆತ್ಮನನ್ನ ಅನುಭವದಲ್ಲಿ ತಂದುಕೊಳ್ಳದ ವಿನಃ ಈ ಜೀವದ ದುಃಖ ಇನ್ನು ಅನಂತ 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 ಕಾಲ ಕಳೆದರನೂ ಕೂಡ ನಾಶ ಆಗುವುದು ಸಾಧ್ಯ ಇಲ್ಲ. ಆ ಯಾವ ಇಂದ್ರಿಯ ಜ್ಞಾನಕ್ಕೆ ಕೂಡ ಅಗೋಚರನಿರುವಂಥ ಸೂಕ್ಷ್ಮ ಆತ್ಮನ ಸ್ವರೂಪವನ್ನು ಜ್ಞಾನದ ಸೂಕ್ಷ್ಮತೆಯಿಂದ ಯಾವ ತಿಳಿದುಕೊಳ್ಳುತ್ತಾನೋ, ಹಿಡಿದುಕೊಳ್ಳುತ್ತಾನೋ ಅವನೇ ದುಃಖಗಳ ಪರಿಹಾರ ಮಾಡುವ ಸಾಧ್ಯತೆ ಇದೆ. ಅವನೇ ಸುಖರೂಪವಿರುವಂಥ ಮಾರ್ಗದಲ್ಲಿ ಸಾಗಿ ಸುಖ ಸ್ಥಾನವನ್ನು ತಲುಪುವ ಸಾಧ್ಯತೆ ಇದೆ. ಏನು ಹೇಳ್ತು? ರಾಗಾದಿ ಏನದವು ಅವು ಜೀವಜನಿತ ಇಲ್ಲ, ರಾಗಾದಿ ಏನದವು ಅವು ಕರ್ಮಜನಿತ ಇದ್ದಾವೆ. ಶುದ್ಧ ಇಲ್ಲ ಅರ್ಥಾತ್ ಅವು ಚೈತನ್ಯದಿಂದ ಶೂನ್ಯ ಇದ್ದಾವೆ. ಅಂಥೇಳಿ ಹೇಳಿದ್ರು ಅರ್ಥಾತ್ ಅವ ಆತ್ಮನ ಸ್ವಭಾವದೊಳಗ ಇಲ್ಲವೇ ಇಲ್ಲ, ಆತ್ಮನ ಪ್ರದೇಶದೊಳಗೂ ಕೂಡ ಇಲ್ಲವ.
करता नाही आता तर करता येणार नाही. दादाजी भाव जरा जीव करता ಮತ್ತೆ ಜೀವದನ ಆತಾರೆ. ಜೀವದನ ಆಯ್ತಲ್ಲ, ಅದರದೇ ಸಿದ್ಧಿ ಮಾಡೋದಿದೆ ಅಣ್ಣ. ಮೂಲ ವಸ್ತು ಸ್ವರೂಪಂತೂ ಹೀಗಿದೆ. ಹೇಗಿದೆ? ಅವು ಜೀವ ಜನಿತ ಇಲ್ಲ, ಕರ್ಮ ಜನಿತ ಇದ್ದಾವೆ. ಅಶುದ್ಧ ಅರ್ಥಾತ್ ಚೈತನ್ಯದಿಂದ ಶೂನ್ಯ ಇದ್ದಾವೆ. ಮತ್ತು ಆ ಅರ್ಥಾತ್ ಜೀವದ ಪ್ರದೇಶದೊಳಗೆ, ಜೀವದ ಸ್ವಭಾವದೊಳಗೆ ಇಲ್ಲ, ಅದರಿಂದ ಬಾಹಿರದವರೆ. ಇದು ವಾಸ್ತವಿಕತೆ ಇದೆ. ಇನ್ನು ಆದಾಗ್ಯೂ ಹೀಗಿದ್ರೂ ಕೂಡ ಯಾವ ಜೀವ ಏನು ಮಾಡ್ತಾನೆ? ಅವುಗಳನ್ನು ತನ್ನ ರೂಪ ಅಂಥೇಳಿ ತಿಳಿತಾನೆ. ಯಾವ ಜೀವ ಅಂಥೇಳಿ ಅಷ್ಟೇ ಅನ್ನಲಿಲ್ಲ, ಮಿಥ್ಯಾದೃಷ್ಟಿ ಜೀವ ಅಂದರೆ. ಯಾಕೆ ಅಂತಂದ್ರೆ ಜೀವ ಮಾತ್ರ ಅವುಗಳನ್ನು ತನ್ನ ರೂಪ ಅಂಥೇಳಿ ತಿಳಿಯುವುದಿಲ್ಲ, ಎಲ್ಲ ಜೀವರುಗಳು ತಿಳಿಯುವುದಿಲ್ಲ. ಮಿಥ್ಯಾದೃಷ್ಟಿ ಜೀವ ತಿಳಿತಾನ್ರಿ. ಏನು ತಿಳಿತಾನು? ತನ್ನ ರೂಪ ಅಂಥೇಳಿ ತಿಳಿತಾನ್ರಿ. ಈ ರೂಪ ಅನ್ನೋ ಶಬ್ದ ಲಕ್ಷ್ಯದೊಳಗೆ ಬರ್ಬೇಕ್ರಿ. ತನ್ನ ರೂಪ ಅಂಥೇಳಿ ತಿಳಿತಾನ್ರಿ. ಅರ್ಥಾತ್ ಯಾವುದು ಕರ್ಮಜನಿತ ಇದೆಯೋ, ಚೈತನ್ಯದಿಂದ ಶೂನ್ಯ ಇದೆಯೋ, ಚೈತನ್ಯ ವಸ್ತುವಿನ ಪ್ರದೇಶದಿಂದ ಸ್ವಭಾವದಿಂದ ಬಾಹಿರ ಇದೆಯೋ, ಅದನ್ನು ತನ್ನ ರೂಪ ಅಂಥೇಳಿ ತಿಳಿಯುವ ರೂಪದಿಂದ ಯಾವ ಪರಿಣಮಿಸ್ತಾನೋ, ತನ್ನ ರೂಪ ಅಂಥೇಳಿ ತಿಳಿಯುವ ರೂಪದ ಜ್ಞಾನವಾಗಿ ಯಾವ ಪರಿಣಮಿಸ್ತಾನೋ ಅವ ಅದರ ಕರ್ತೃ. ಕರ್ತೃ ಯಾವುದರದಾದ್ರೆ ಲಕ್ಷ್ಯದೊಳಗೆ ಬರ್ತಾ ಇದೆಯನ? ಶಬ್ದ ಇಲ್ಲ ಅಂಥೇಳಿ ಅನ್ಬಹುದು, ಅದರ ಜ್ಞಾನದಿಂದ ಸಹಜ ತಿಳಿದು ಬರುವಂಥದ್ದು ಇದೆ. ತನ್ನ ರೂಪದಿಂದ ಯಾವ ಜೀವ ತಿಳಿತಾನೋ, ಜೀವಂದ್ರನು ಜ್ಞಾನನ ತಿಳಿಯುವಂಥ ಜ್ಞಾನ ಸ್ವರೂಪಿ ಜೀವನ ಇದ್ದಾನೆ. ಹಾಗಾದ್ರೆ ಆ ರೂಪದಿಂದ ತನ್ನನ್ನ ತಿಳಿಯುವ ರೂಪವಾಗಿ ಯಾವ ಪರಿಣಮನ ಮಾಡ್ತಾ ಇದ್ದಾನಲ್ಲ, ಆ ರೂಪದಿಂದ ತಾನು ಅಂಥೇಳಿ ಯಾವ ತಿಳಿಯುವ ಪರಿಣಮನ ಮಾಡ್ತಾ ಇದ್ದಾನೋ. ರಾಗರೂಪದ ಪರಿಣಮನ ಜೀವ ಮಾಡುವುದಿಲ್ಲ, ರಾಗವನ್ನ ತನ್ನ ರೂಪ ಅಂಥೇಳಿ ತಿಳಿಯುವ ಪರಿಣಮನ ಜೀವ ಮಾಡ್ತಾನೆ. ರಾಗರೂಪದಿಂದ ಜೀವ ಪರಿಣಮಿಸುವುದಿಲ್ಲ. ಯಾಕೆ ಅಂತಂದ್ರೆ ಜೀವದ ಸ್ವಭಾವ ತಿಳಿಯುವುದಿದೆ, ಜೀವದ ಪರಿಣಮನ ತಿಳಿಯುವ ರೂಪದಿಂದನೇ ಇರ್ತಿದೆ. ಜೀವದ ಸ್ವಭಾವ ಒಂದು ತಿಳಿಯುವುದೇ ಇದೆ, ತಿಳಿಯುವುದನ್ನು ಹೊರತುಪಡಿಸಿ ಜೀವದ ಸ್ವಭಾವದೊಳಗೆ ಏನೂ ಇಲ್ಲ. ಮತ್ತು ಸ್ವಭಾವದೊಳಗೆ ಯಾವುದೇ ಇಲ್ಲ, ಆ ರೂಪದಿಂದ ಜೀವ ಹೇಗೆ ಪರಿಣಮಿಸಾವ ಹೇಳ್ರಿ? ಯಾವ ವಸ್ತುವಿನ ಸ್ವಭಾವದೊಳಗೆ ಯಾವುದು ಇಲ್ಲವೇ ಇಲ್ಲವೋ ಆ ರೂಪದಿಂದ ಜೀವ ಪರಿಣಮನ ಮಾಡೋದು ಸಾಧ್ಯ ಇಲ್ರಿ. ಹಾಗಾದ್ರೆ ಪ್ರತಿಯೊಬ್ಬ ಜೀವ ಯಾವ ರೂಪದಿಂದ ಪರಿಣಮನ ಮಾಡ್ತಾನೆ? ತಿಳಿಯುವ ರೂಪದಿಂದ ಪರಿಣಮನ ಮಾಡ್ತಾನೆ. ನಾವು ಯಾವ ರೂಪದಿಂದ ಪರಿಣಮನ ಮಾಡ್ತಾ ಇದ್ದೇವೆ? ತಿಳಿಯುವ ರೂಪದಿಂದನೇ ಪರಿಣಮನ ಮಾಡ್ತಾ ಇದ್ದೇವೆ. ಆದ್ರೆ ತಪ್ಪು ಎಲ್ಲಿ ಆಗ್ತಾ ಇದೆ, ಅಪರಾಧ ಎಲ್ಲಿ ಆಗ್ತಾ ಇದೆ, ದೋಷ ಎಲ್ಲಿ ಸಂಭವಿಸ್ತಾ ಇದೆ ಅಂತಂದ್ರೆ ತಿಳಿಯುವ ರೂಪದಿಂದನ ಪರಿಣಮಿಸುವಂಥ ನಾವು ಯಾವುದು ನನ್ನ ರೂಪ ಅಲ್ಲವೋ ಆ ರೂಪದಿಂದ ತಿಳಿಯುವ ರೂಪವಾಗಿ ಪರಿಣಮಿಸ್ತಾ ಇದ್ದೇವೆ. ತಿಳಿಯುವ ರೂಪದಿಂದನ ಪರಿಣಮಿಸ್ತಾ ಇದ್ದೇವೆ. ಪ್ರತಿಯೊಬ್ಬ ಜೀವ ತಿಳಿಯುವ ರೂಪದಿಂದನ ಪರಿಣಮಿಸ್ತಾನೆ. ಆದರೆ ತಿಳಿಯುವ ರೂಪದಿಂದನ ಪರಿಣಮಿಸುವಂಥ ಜೀವ ಯಾವ ರೂಪ ತನ್ನದಲ್ಲವೋ ಆ ರೂಪ ತಿಳಿಯುವ ರೂಪದಿಂದ ಪರಿಣಮಿಸ್ತಾ ಇದ್ದಾನೆ. ಆ ರೂಪವಾಗಿ ತಿಳಿಯುವ ರೂಪದಿಂದ ಪರಿಣಮಿಸ್ತಾ ಇದ್ದಾನೆ, ಆ ರೂಪದಿಂದ ಪರಿಣಮಿಸ್ತಾ ಇಲ್ಲ. ಆ ರೂಪವಾಗಿ ತಿಳಿಯುವ ರೂಪದಿಂದ ಪರಿಣಮಿಸ್ತಾ ಇದ್ದಾನೆ. ಶರೀರ ಅಲ್ಲ, ಆದರೆ ಶರೀರ ರೂಪವಾಗಿ ತಿಳಿಯುವ ರೂಪದಿಂದ ಪರಿಣಮಿಸ್ತಾ ಇದ್ದಾನೆ. ಜೀವದ ಪರಿಣಮನ ಹೇಗಿದೆ? ತಿಳಿಯುವ ರೂಪದ್ದು ಇದೆ. ಈ ರೂಪ ಶಬ್ದ ಎರಡೂ ಕಡೆ ಬರ್ತಾ ಇದೆ ಅಂಥೇಳಿ ಗೊಂದಲ ಆಗಬಹುದು, ಆದರೆ ಗೊಂದಲ ಮಾಡಿಕೊಳ್ಳುವಂಥದ್ದೇನೂ ಇಲ್ಲ. ಜೀವದ ಪರಿಣಮನ ಪ್ರತಿಯೊಂದು ವಸ್ತು ನಿತ್ಯ ಪರಿಣಮನಶೀಲ ಇದೆ.
ಹಾಗಾದ್ರೆ ಜೀವದ ಪರಿಣಾಮನ ಇರೋದೇನಿಲ್ಲ, ಇರೋದ್ರಿ. ಹಾಗಾದ್ರೆ ಜೀವದ ಪರಿಣಾಮನ ಯಾವ ರೂಪದ್ದು ಇದೆ? ತಿಳಿಯುವ ರೂಪದ್ದು ಇದೆ ರೀ, ನಿಶ್ಚಿತವಾಗಿ, ಖಚಿತವಾಗಿ. ಯಾಕೆ ಅಂತಂದ್ರೆ ತಿಳಿಯುವ ಸ್ವಭಾವದ ಜೀವ ತಿಳಿಯುವ ರೂಪದಿಂದ ಅಲ್ಲದ ಬೇರೆ ರೂಪದಿಂದ ಪರಿಣಮಿಸೋದು ಸಾಧ್ಯ ಇಲ್ಲ. ಜಡ ಸ್ವಭಾವದ ಪುದ್ಗಲ ಜಡ ಸ್ವಭಾವವನ್ನು ಬಿಟ್ಟು ಬೇರೆ ಸ್ವಭಾವದಿಂದ ಪರಿಣಮನ ಮಾಡೋದು ಸಾಧ್ಯ ಇಲ್ಲ. ಇಲ್ಲಿ ಜೀವ ಮತ್ತು ಜಡ ಇಷ್ಟಂತೂ ತಿಳಿತಿದ್ದೀರಿ ನಮ್ಗ. ಯಾವುದ ಜಡ ಸ್ವಭಾವದ ವಸ್ತು ಇದೆಯೋ, ಅಚೇತನ ಸ್ವಭಾವದ ವಸ್ತು ಇದೆಯೋ ಅದು ಪರಿಣಮನ ಮಾಡ್ತಿದೆ. ಯಾವುದ ಚೈತನ್ಯ ಸ್ವಭಾವದ ವಸ್ತು ಇದೆಯೋ ಅದು ಪರಿಣಮನ ಮಾಡ್ತಿದೆ. ಎರಡೂ ವಸ್ತುಗಳು, ಜೀವ ಅಜೀವ, ಚೇತನ ಅಚೇತನ, ಎರಡೂ ವಸ್ತುಗಳ ಪರಿಣಮನಶೀಲ ಇದ್ದಾವೆ. ಯಾವ ಕಾರಣದಿಂದ? ಅವು ಸ್ವಭಾವತಃ ಪರಿಣಮನಶೀಲ ಇದ್ದಾವೆ. ಹಾಗಾದರೆ ಜಡ ರೂಪದಿಂದನೇ ಪರಿಣಮನ ಮಾಡ್ತಿದೆ. ಯಾವಾಗ? ಮೂರು ಕಾಲದಲ್ಲಿ, ತ್ರಿಕಾಲ, ನಿರಂತರ. ಜೀವ ತಿಳಿಯುವ ರೂಪದಿಂದನ, ಅರ್ಥಾತ್ ಚೇತನ ರೂಪದಿಂದನ ಪರಿಣಮನ ಮಾಡ್ತಿದೆ. ಯಾವಾಗ? ಹಾಗಾದ್ರೆ ರಾಗ ತಿಳಿಯುವ ಸ್ವಭಾವದ್ದಿದೆ ಅಂದ್ರೆ ಅಣ್ಣ? ಶರೀರಂತೂ ತಿಳಿಯುವ ಸ್ವಭಾವದ್ದೇ ಇಲ್ಲ. ಅದು ಆ ರೂಪದಿಂದ ಕೂಡ ನಾನು ಪರಿಣಮನ ಮಾಡ್ತೇನೆ ಅಂದ ಮೇಲೆ ರಾಗ ರೂಪದಿಂದ ಪರಿಣಮನ ಮಾಡುವುದ್ರೊಳಗೆ ಆಶ್ಚರ್ಯ ಏನಿದೆ ರೀ? ರಾಗ ರೂಪದಿಂದ ಪರಿಣಮನ ಮಾಡ್ತೇನೋ ಅಥವಾ ರಾಗರೂಪ ಅಂಥೇಳಿ ತಿಳಿಯುವ ರೂಪದಿಂದ ಪರಿಣಮನ ಮಾಡ್ತೇನ್ರಿ? ತಿಳಿಯುವ ರೂಪದಿಂದ. ಲಕ್ಷ್ಯದೊಳಗೆ ತಗೊಳ್ಳೋದು ವಿಷಯ. ದೇಹ ರೂಪದಿಂದ ಪರಿಣಮನ ಮಾಡ್ತೇನೋ ಅಥವಾ ದೇಹ ರೂಪ ಅಂತ ಹೇಳಿ ತಿಳಿಯುವ ರೂಪದಿಂದ ಪರಿಣಮನ ಮಾಡ್ತೇನ್ರಿ? ರೋಗಿ ರೂಪದಿಂದ ಪರಿಣಮನ ಮಾಡ್ತೇನೋ ಅಥವಾ ರೋಗಿ ಅಂತ ಹೇಳಿ ತಿಳಿಯುವ ರೂಪದಿಂದ ಪರಿಣಮನ ಮಾಡ್ತೇನ್ರಿ? ವಿದ್ಯಾವಂತ, ಬುದ್ಧಿವಂತ, ಐಶ್ವರ್ಯವಂತ ಅಂಥೇಳಿ ಐಶ್ವರ್ಯವಂತನಾಗಿ ಪರಿಣಮನ ಮಾಡ್ತೇನೋ ಅಥವಾ ಐಶ್ವರ್ಯವಂತ ಅಂತ ಹೇಳಿ ತಿಳಿಯುವ ರೂಪದಿಂದ ಪರಿಣಮನ ಮಾಡ್ತೇನೋ? ತಿಳಿಯುವ ರೂಪ. ನೋಡ್ರಿ, ತಿಳಿಯುವ ರೂಪದಿಂದ ಪರಿಣಮನ ಮಾಡುವಂಥ ಯಾವದಂದ್ರಲ್ಲ ಅವ ಚೇತಿಸುವಂಥವನು ಇದನ್ರಿ. ಆ ತಿಳಿಯುವುದನ್ನ ತನ್ನ ಅಧಿಪತ್ಯ ಅಂತ ಹೇಳಿ ತಿಳಿತಾನೆ. ಆ ವಸ್ತುವಿನ ಅಧಿಪತ್ಯ ಅಲ್ಲ. ಅದಂತೂ ಸ್ಥೂಲ ಆಯ್ತು, ಅದಂತೂ ಸಮಸ್ತ ಜೀವರುಗಳಿಗೆ ಅನ್ವಯಿಸಿದೆ. ಅದರ ವಾಸ್ತವಿಕತೆ ಹೀಗಿದೆ ರೀ. ಸೂಕ್ಷ್ಮತೆ, ವಾಸ್ತವಿಕತೆ ತಪ್ಪೆಲ್ಲಿ ಆಗ್ತಾ ಇದೆ? ದೋಷ ಎಲ್ಲಿ ಸಂಭವಿಸ್ತಾ ಇದೆ? ಯಾವ ಅಪರಾಧದ ಶಿಕ್ಷೆ ಜೀವನಿಗೆ ಸಿಗ್ತಾ ಇದೆ? ಅಪರಾಧ ಎಲ್ಲಿ ಮಾಡ್ತಾ ಇದ್ದಾನೆ? ಎಷ್ಟು ಮಾಡ್ತಾ ಇದ್ದಾನೆ? ನಿರಂತರ ಮಾಡ್ತಾ ಇದ್ದಾನೆ, ಪೂರ್ಣ ಮಾಡ್ತಾ ಇದ್ದಾನೆ. ಎಲ್ಲಿ ಮಾಡ್ತಾ ಇದ್ದಾನೆ? ತನ್ನ ಭಾವದೊಳಗನೆ ಮಾಡ್ತಾ ಇದ್ದಾನೆ. ಈ ಯಾವ ಕರ್ತೃತ್ವ, ಸ್ವಾಮಿತ್ವ, ಭೋಕ್ತೃತ್ವ, ಅಪನತ್ವ, ಮಮತ್ವ ಇವೆಲ್ಲ ಅದಾವ್ರಲ್ಲ ಸುಧಾತಾಯಿ, ಅವು ಪರಪದಾರ್ಥದೊಳಗದವ ಅಥವಾ ಆ ಪರಪದಾರ್ಥ ನನ್ನದು ಅನ್ನುವ ಅಪನತ್ವದೊಳಗೆ ಇದೆರಿ? ಪರಪದಾರ್ಥದೊಳಗಿಲ್ಲ. ಪರಪದಾರ್ಥ ನನ್ನದು ಅನ್ನೋದು ನನ್ನ ತಿಳಿಯುವಿಕೆ ಇದೆ. ಆ ತಿಳಿಯುವಿಕೆ ಒಳಗೆ ಅಪನತ್ವ ಇದೆ. ಆ ಪರಪದಾರ್ಥವನ್ನ ನಾನು ಪರಿಣಮಿಸಬಲ್ಲೆ. ಕರ್ತೃತ್ವ ಎಲ್ಲಿದೆ? ನನ್ನ ತಿಳಿಯುವಿಕೆಯೊಳಗಿದೆ. ಹಾಗಾದ್ರೆ ಅದರ ಕರ್ತೃತ್ವ ನನ್ನಲ್ಲೇ ಇದೆ. ಆ ಪರಪದಾರ್ಥದಲ್ಲಿ ಯಾವ ಅವಸ್ಥಾ ವಿಶೇಷ ಆಗ್ತಿದೆಯಲ್ಲ ಅದರದ ಯಾವ ಪ್ರಕಾರದಿಂದ ಕರ್ತೃತ್ವ ನನಗೆ ಅನ್ವಯಿಸುವುದಿಲ್ಲ. ನಿನ್ನೆ ಹೇಳಿದ್ದಿತ್ತಲ್ಲ, ವಿಶ್ವದ ಯಾವ ಪದಾರ್ಥದ ಮತ್ತು ಯಾವ ಪದಾರ್ಥದ ಅವಸ್ಥೆದ ಕರ್ತೃವಾಗುವ ಅಧಿಕಾರ ನಮಗಿಲ್ಲ, ಸ್ವಾತಂತ್ರ್ಯ ನಮಗಿಲ್ಲ. ಯಾಕೆ ಅಂತಂದ್ರೆ ಪ್ರತಿಯೊಂದು ಪದಾರ್ಥ ತನ್ನಲ್ಲೇ ತಾನು ಪರಿಣಮನಶೀಲ ಇದೆ. ಸ್ವಾಧೀನ ರೂಪದಿಂದ ಪರಿಣಮನ ಮಾಡ್ತಿದೆ. ನಮ್ಮ ಸಹಾಯವನ್ನ ಬಯಸಿ ಯಾವುದರದ್ದು ಪರಿಣಮನ ಯಾವೊಂದು ಸಮಯ ನಿಲ್ಲುವುದಿಲ್ಲ, ವಿಳಂಬಿತ ಆಗುವುದಿಲ್ಲ. ನಾವು ಸಹಾಯವನ್ನ ಮಾಡಲಿಲ್ಲ ಅಂತಂದ್ರೆ ಅದರ ಪರಿಣಮನ ನಿಲ್ಲುತ್ತಿದೆ, ಹೀಗೆಲ್ಲ ಅದರ ಪರಿಣಮನದೊಳಗೆ ಸ್ವಲ್ಪ ತಡ ಆಗ್ತಿದೆ, ಹೀಗೂ ಇಲ್ಲ. ಈ ವಸ್ತು ವ್ಯವಸ್ಥೆಯನ್ನ ಯಾವ ಜೀವ ನಿಜವಾಗಿ ತಿಳಿದಿದನೋ, ಪ್ರಾಮಾಣಿಕ ರೂಪದಿಂದ ತಿಳಿದಿದನೋ
ಆ ಜೀವನಿಗೆ ಸುಖದ ಮಾರ್ಗ ಸುಲಭ ಆಗ್ತಿದೆ, ಉಪಲಬ್ಧ ಆಗ್ತಿದೆ, ಹಸ್ತಗತ ಆಗ್ತಿದೆ. ಅದರಿಂದ ಅವ ಸ್ವಾಧೀನವಾಗಿ ಆ ಮಾರ್ಗದೊಳಗ ಸಾಗುವಂಥ ಉದ್ಯಮ ಮಾಡ್ತಾ ಇರ್ತಾನೆ. ಆ ಉದ್ಯಮದೊಳಗ ಅವನು ಪೂರ್ಣ ರೂಪದಿಂದ ಒಮ್ಮೆಲೆ ಯಶಸ್ವಿ ಆಗ್ತಾನೋ ಹೀಗೆ ಮಾತಾಡಿದೆ. ತಿಳಿದ್ರೆ ಪ್ರಯತ್ನ ಮಾಡ್ತಾ ಇರುವ ವೇಳೆದೊಳಗ ಅಥವಾ ತಿಳಿದು ಬಂದ ನಂತರ ಕೂಡ, ಅನುಭೂತಿಪೂರ್ವಕ ಪದಾರ್ಥಗಳ ನಿರ್ಣಯ ಆದ ನಂತರ ಕೂಡ ಅವನ ಪರಿಣಾಮನ ಸರಾಗವಾಗಿ ಸಾಗ್ತಾನೆ ಇರ್ತಿದೆ, ಹೀಗೆ ಮಾತಿಲ್ಲ. ದುರ್ಬಲತೆ ಮಧ್ಯ ಮಧ್ಯದಲ್ಲಿ ತೋರ್ತಾ ಇರ್ತಿದೆ, ತಲೆ ಎತ್ತುತ್ತಾ ಇರ್ತಿದೆ. ಅದರಿಂದ ಅವನು ಸೋಲ್ತಾ ಇರ್ತಾನೆ. ಅದರಿಂದ ಅವನು ಪತನ ಆಗುವಂಥ ಸಂಭಾವನೆ ಇರ್ತಿದೆ. ಪತನ ಆಗ್ತಾ ಇರೋದನ್ನು ಅವನ ಜ್ಞಾನ, ಸೂಕ್ಷ್ಮ ಜ್ಞಾನ ತಿಳಿತು ಅಂತಂದ್ರೆ ಅವನನ್ನು ಸ್ವತಃ ಪತನದ ಮಾರ್ಗದಿಂದ ಆ ಜ್ಞಾನನ ಎತ್ತುತ್ತಿದೆ. ಜಗತ್ತಿನೊಳಗೆ ಯಾರೂ ನಮ್ಮನ್ನ ಹಸ್ತಾವಲಂಬನ ನೀಡಿ ದುಃಖವೆಂಬ ಗರ್ತದಿಂದ, ವಿಭಾವವೆಂಬ ಹೊಂಡದಿಂದ ಮೇಲೆತ್ತುವ ಸಾಧ್ಯತೆ ಇಲ್ಲ. ಸ್ವಯಂನ ತಿಳಿಯೋದಿದೆ. ಮಿಥ್ಯಾತ್ವ ಅವಸ್ಥೆಯೊಳಗೂ ಕೂಡ ಸ್ವಯಂನ ತಿಳಿಯೋದಿದೆ. ತಿಳಿದ ಸ್ವಯಂ ತಾನೇ ನಿರ್ಣಯ ಮಾಡುವುದಿದೆ. ಆ ನಿರ್ಣಯದ ಅನುಸಾರ ತಾನೇ ಮಾರ್ಗದ ಮೇಲೆ ಬರುವುದಿದೆ. ಆ ಮಾರ್ಗದಿಂದ ಪತಿತಾಗ್ತಾ ಇರುವಂಥ ತನ್ನನ್ನು ತಾನೇ ಅವಲೋಕನೆ ಮಾಡುವುದಿದೆ. ಪತನ ಆಗದೆ ಇರುವ ಹಾಗೆ ತನ್ನನ್ನು ತಾನೇ ಜಾಗೃತೆಯಿಂದ, ಸಾವಧಾನತೆಯಿಂದ ಮುಂದಕ್ಕೆ ಕೊಂಡೊಯ್ಯೋದಿದೆ. ಇದೆಲ್ಲ ಸಂಸಾರದ ವರಭೋಗ ಬಂಧದ ಕಥೆ ಎಷ್ಟು ಸುಲಭಿತ್ತೋ ಅಷ್ಟು ಸುಲಭ ಇಲ್ಲ. ಇಲ್ಲಿ ಮಿಥ್ಯಾದೃಷ್ಟಿ ಜೀವನ ಆ ರಾಗಾದಿ ಭಾವಗಳದ ಕರ್ತೃವಾಗುತ್ತಾನೆ. ಯಾವಾಗ ಅಂತಂದ್ರೆ ಆ ರೂಪವಾಗಿ ಅವನು ಪರಿಣಮಿಸಿದ ಮೇಲೆ. ಆ ರೂಪವಾಗಿ ಅವನು ಪರಿಣಮಿಸೋದು ಅರ್ಥಾತ್ ಪ್ರಾರಂಭನ ಹೇಳಿದ್ರು ತನ್ನ ರೂಪವಾಗಿ ತಿಳಿಯುತ್ತಾನೆ ಅಂದ ಮೇಲೆ ಆಯ್ತು. ಆ ತಿಳಿಯುವ ರೂಪದಿಂದ ಅವನು ಪರಿಣಮಿಸ್ತಾನೆ. ಯಾವ ತಿಳಿಯುವ ರೂಪದಿಂದ? ಅವು ತನ್ನ ರೂಪದವು ಅಂಥೇಳಿ ತಿಳಿಯುವ ರೂಪದಿಂದ ಪರಿಣಮಿಸ್ತಾನೆ. ಈ ದೇಹ ನನ್ನ ರೂಪ ಅಂಥೇಳಿ ತಿಳಿಯುವ ರೂಪದಿಂದ ನಾನು ಪರಿಣಮಿಸ್ತಾ ಇದ್ದೀನಿ ಅನಾದಿ ಕಾಲದಿಂದ. ಈ ಸಂಯೋಗ ನನ್ನದ ಅಂಥೇಳಿ ತಿಳಿಯುವ ರೂಪದಿಂದ ನಾನು ಪರಿಣಮಿಸ್ತಾ ಇದ್ದೇನೆ. ಹಾಗಾದ್ರೆ ಆ ವಿಪರೀತ ತಿಳಿಯುವುದರ ಕರ್ತೃ ಯಾರಾದರ್ರಿ? ನಾನೇ. ನಾನು ಬೇರೆ ಯಾವುದರದೂ ಕರ್ತೃ ಇಲ್ಲ. ಆ ವಿಪರೀತ ತಿಳಿಯುವ ಅರ್ಥಾತ್ ಮಿಥ್ಯಾತ್ವ, ವಿಭಾವ, ಈ ರೂಪವಾಗಿ ತಿಳಿಯುವುದೇನು ಕಾರ್ಯ ನಾನು ಮಾಡಿದನಲ್ಲ, ಅದರ ಕರ್ತೃ ನಾನು ನಿಶ್ಚಿತವಾಗಿ ಇದ್ದೇನೆ. ಅದನ್ನು ನನಗೆ ಯಾರೂ ಮಾಡಿಸಲಿಲ್ಲ. ನೀ ಹೀಗೆ ತಿಳಿ, ಸರ್ವವಿಶುದ್ಧ ಅಧಿಕಾರದೊಳಗೆ ಬಂತಲ್ಲ, ನೀ ನನ್ನನ್ನು ತಿಳಿ ಅಂಥೇಳಿ ಯಾವ ಪರಪದಾರ್ಥ ಹೇಳುವುದಿಲ್ಲ. ನೀ ನನ್ನನ್ನು ಪ್ರೀತಿಸು ಅಂಥೇಳಿ ಯಾವ ಪರಪದಾರ್ಥ ಹೇಳುವುದಿಲ್ಲ. ನೀ ನನ್ನನ್ನು ನೋಡು ಅಂಥೇಳಿ ಹೇಳುವುದಿಲ್ಲ. ನೀ ನನ್ನ ಶಬ್ದವನ್ನು ಆಲಿಸು ಅಂಥೇಳಿ ಹೇಳುವುದಿಲ್ಲ. ಹಾಗಾದ್ರೆ ಆ ರೂಪದಿಂದ ಆಲಿಸುವ, ನೋಡುವ, ತಿಳಿಯುವ ರೂಪದಿಂದ ಯಾವ ಪರಿಣಮಿಸ್ತಾ ಇದ್ದಾನಲ್ಲ, ಆ ಪರಿಣಮನದ ಕರ್ತೃ ಅವನೇ ಇದ್ದಾನೆ. ಆ ಪರಿಣಮನವನ್ನು ಅವನಿಗೆ ಯಾರು ಮಾಡಿಸಲಿಲ್ರಿ? ದುಃಖ ಶೋಕಾದಿಗಳನ್ನು ಯಾರು ನಮಗೆ ಮಾಡಿಸಲಿಲ್ಲ. ನಾವು ವಸ್ತುವನ್ನ, ಭಿನ್ನವಿರುವಂಥ ವಸ್ತುವನ್ನ, ಸ್ವಯಂ ಸ್ವತಂತ್ರ ಸುಂದರವಿರುವಂಥ ವಸ್ತುವನ್ನ ನಾವು ಇದು ಹೀಗೆ ಇರಬಾರದು ಅಥವಾ ಹೀಗೆ ಇರಬೇಕು ಅನ್ನೋ ರೂಪದಿಂದ ಏನು ತಿಳಿದೇವಲ್ಲ, ಆ ತಿಳಿಯುವಿಕೆಯಿಂದ ನಮಗೆ ಶೋಕ ಅಥವಾ ದುಃಖ ಆಗುತ್ತಿದೆ, ನಮಗೆ ಆನಂದ ಅಥವಾ ಹರ್ಷ ಆಗುತ್ತಿದೆ. ಅವು ಎಲ್ಲ ನಮ್ಮಲ್ಲೇನೆ ಇದಾವೆ. ಯಾವುವು ಪರಪದಾರ್ಥ. ಇಲ್ಲಿ ಸ್ಪಷ್ಟವಾಗಿ ಹೇಳೋದಾಯಿತು ಅಂತಂದ್ರೆ, ಯಾವ ಜೈನ ದರ್ಶನದೊಳಗ ಮೊಟ್ಟ ಮೊದಲಿಗೆ ಕರ್ಮ ಸಿದ್ಧಾಂತ ಲಿಪಿಬದ್ಧ ಆಯಿತು. ಕರ್ಮ ಸಿದ್ಧಾಂತ ಲಿಪಿಬದ್ಧ ಆಗುವುದರಿಂದ ನಮ್ಮ ಮಸ್ತಕದ ಮೇಲೆ ಅದರದ ಸಂಸ್ಕಾರ ಅಧಿಕ ಆಯಿತು. ಇದ್ಯಾಕೆ ಹೀಗ ಅಂದರೆ ಕರ್ಮದ ಕಾರಣದಿಂದ ನನ್ನ ಕರ್ಮದ ಉದಯ ಹಾಗೇ ಇದೆ. ಈ ಪ್ರಕಾರದ ಬುದ್ಧಿ ಈ ಜೀವಕ್ಕೆ ಬಂತು. ಆ ಬುದ್ಧಿಯನ್ನ ಇಲ್ಲಿ ಬಿಡಿಸ್ತಾ ಇದ್ದಾರೆ. ಅವನೇ ಅದರ ಕರ್ತೃ ಇದ್ದಾನೆ ಮತ್ತು ಕರ್ಮದ ಕಾರಣದಿಂದ ಆಗಿದೆ ಅಂತ ಹೇಳಿ ಹೇಳ್ತಾನೆ. ಹೌದು ಅಥವಾ ಇಲ್ರಿ? ರಾಗಾದಿಗಳ ಕರ್ತೃ, ಮಿಥ್ಯಾತ್ವದ ಕರ್ತೃ ಯಾರದಾರ್ರಿ? ಪೂರ್ವ ಕರ್ಮದ ಉದಯನ ಈ ಜೀವ ಸ್ವಯಂ ರೀ. ಜೀವ ಸ್ವಯಂ. ಇಲ್ಲಿ ಉತ್ತರ ಹೇಳ್ತಾ ಇದ್ದೇವಲ್ಲ, ಇಲ್ಲಿ ಯಾವ ಪ್ರಕಾರ ತಿಳಿತಾ ಇದ್ದೇವಲ್ಲ, ಆ ಪ್ರಕಾರ ಪ್ರತಿಯೊಂದು ಸನ್ನಿವೇಶದೊಳಗೆ ವಿಜಯಣ್ಣ
ಯಾವ ಯಾವ ಘಟನೆಗಳು ಸಂಭವಿಸ್ತವೆಯೋ ಆ ಘಟನೆಗಳಿಗೆ ಅನ್ಯರ ಕಾರಣ ಅಂಥೇಳಿ ಹೇಳೋದಂತೂ ಸ್ಥೂಲ ಅಜ್ಞಾನ ಇದೆ ರೀ. ನಾನೇ ಮಾಡಿದ ಪೂರ್ವ ಕರ್ಮ ಶುಭ ಅಥವಾ ಅಶುಭ ಕರ್ಮ ಕಾರಣ ಅಂಥೇಳಿ ಹೇಳುವುದ ಇದು ಸರ್ವಥಾ ಸತ್ಯ ಮಾತು ಅಲ್ಲ, ವಾಸ್ತವಿಕ ಸತ್ಯ ಮಾತು ಅಲ್ಲವೇ ಅಲ್ಲ, ಅದು ನಿಮಿತ್ತದ ಮಾತು. ಸಾಮಾಯಿಕ ಪಾಠದೊಳಗೆ ಬಂತು, ತಾನು ಮಾಡಿದಂತಹ ಶುಭ ಅಥವಾ ಅಶುಭ ಕರ್ಮ ನಿಶ್ಚಿತವಾಗಿ ಅವನಿಗೆ ಫಲ ಕೊಡ್ತಿದೆ. ಅವನಿಗೆ ಬೇರೆ ಯಾರಾದರೂ ಸುಖ ದುಃಖಾದಿಗಳನ್ನು ಮಾಡ್ತಿದ್ರು ಅಂತಂದ್ರೆ ಅವ ಮಾಡಿದ ಕರ್ಮ ನಿರರ್ಥಕ ಆಗುವುದಿಲ್ಲನ ಇದು ಹೇಳಿದ್ದಾರೆ. ಈ ಮಾತ ಸರ್ವಥಾ ಸತ್ಯ ಅಲ್ಲ. ಆದರೆ ಸರ್ವಥಾ ಸತ್ಯ ಯಾವುದಿದೆ? ಯಾವ ದುಃಖರೂಪವಾಗಿ ಪರಿಣಮಿಸ್ತಾ ಇದ್ದಾನೋ ಅವನೇ ಆ ದುಃಖದ ಕಾರಣ ಇದ್ದಾನೆ, ಕರ್ಮ ಕಾರಣ ಅಲ್ಲ. ಇದನ್ನು ತಿಳಿಯೋದೇನಿದೆಯಲ್ಲ ಇದು ಸ್ವಲ್ಪ ಕಠಿಣ ಇದೆ, ಸ್ವಲ್ಪ ಪುರುಷಾರ್ಥದಿಂದನೇ ತಿಳಿದು ಬರೋದಿದೆ. ಇದು ತಿಳಿದು ಬಂದ ನಂತರ ಜೀವನಿಗೆ ಮಹಾನ್ ಲಾಭ ಆಗೋದಿದೆ. ಇಷ್ಟ ಅಲ್ಲ, ಮಹಾನ್ ಲಾಭ ಆಗೋದಿದೆ ಇದು ತಿಳಿದು ಬಂದ ನಂತರ. ಏನು ತಿಳಿದು ಬಂದ ನಂತರ? ನಾನು ಸ್ವಯಂ ತಿಳಿಯುವ ರೂಪದಿಂದ ಪರಿಣಮಿಸುವಂಥ ಜೀವ ಅನ್ಯವಿರುವಂಥ ದ್ರವ್ಯದ ಅವಸ್ಥೆಯನ್ನು ಒಳ್ಳೆಯದು ಅಥವಾ ಕೆಡಕು, ಇಷ್ಟ ಅಥವಾ ಅನಿಷ್ಟ ರೂಪದಿಂದ ತಿಳಿಯುವ ರೂಪವಾಗಿ ಪರಿಣಮಿಸಿ ನನ್ನ ದುಃಖದ ಕಾರಣ ನಾನಾಗ್ತಾ ಇದ್ದೆ. ಮತ್ತು ಅದೇ ಕರ್ಮ ಅಲ್ಲ ಖರೆ? ನಿಜವಾಗಿ ಅದುವೇ ಜೀವದ ಕರ್ಮ ಇದೆ. ಕರ್ಮ ಅರ್ಥಾತ್ ಕಾರ್ಯ. ಜೀವ ತನ್ನ ಕಾರ್ಯದಿಂದ ತಾನು ದುಃಖಿ ಅಥವಾ ಸುಖಿಯಾಗ್ತಾನೆ. ಜೀವನಿಗೆ ಯಾವ ಸುಖ ಅಥವಾ ದುಃಖ ಆಗ್ತಿದೆ ಅದರ ಕಾರಣ ರೂಪವಾಗಿ ಸ್ವಯಂ ತಾನೇ ಪರಿಣಮಿಸ್ತಾನೆ. ಅದಕ್ಕಾಲ ಅಂದಿಲ್ಲ ಮಿತ್ರತೆ ಆಚಾರ್ಯ, ತಾನು ಮಾಡಿದ ಶುಭ ಕರ್ಮವು ನಿಶ್ಚಯ ಎರಡೂ ಪ್ರಕಾರ ಆಗ್ತಿದೆ. ದ್ರವ್ಯ ಕರ್ಮದ ಉದಯ ಏನಿದೆ ಅದರ ಕಾರಣದೇನು ನೋಡು. ಜಿನವಾಣಿಯಲ್ಲಿ ಆಗಮ ಪದ್ಧತಿ ಮತ್ತು ಅಧ್ಯಾತ್ಮ ಪದ್ಧತಿ, ವಸ್ತುವಿನ ಪರಿಣಮನ ಮತ್ತು ನಿಮಿತ್ತದ ಮುಖ್ಯತೆ, ಹೀಗೆ ಎರಡು ಪ್ರಕಾರದ್ದು ಕಥನ ಇರ್ತವೆ. ವಸ್ತುವಿನ ಪರಿಣಮನವನ್ನ ಏಕಾಕಿಯಾಗಿ ತಿಳಿಸಿಕೊಟ್ರೆ ನಿರಂತರ ಸಂಯೋಗ ದೃಷ್ಟಿ ಇರುವಂಥ ಅನಾದಿ ಮಿಥ್ಯಾ ದೃಷ್ಟಿ ಜೀವಕ್ಕೆ ಅದು ತಿಳಿದು ಬರುವುದಿಲ್ಲ. ಅದರ ಸಲುವಾಗಿ ನಿಮಿತ್ತದ ಮುಖ್ಯತೆಯಿಂದ ಸಂಯೋಗವನ್ನು ಮುಖ್ಯ ಮಾಡಿ ಕಥನ ಮಾಡಿದ್ರೆ ಇವನ ಭಾಷೆಯೊಳಗೆ ಹೇಳಿದ್ರೆ ಇವನಿಗೆ ತಿಳಿದು ಬರ್ತಿದೆ. ಪಾಪ ಪುಣ್ಯ ಅವು ಎರಡಾದ್ರಿ. ಇದು ಕರ್ಮಿ ಮತ್ತು ಪಾಪ ಅನ್ನೋದು ಅಥವಾ ಕರ್ಮ ಕರ್ಮನ್ನುವಂಥ ಶಬ್ದ ಎರಡಕ್ಕೂ ಅನ್ವಯಿಸಿದೆ. ಎರಡೂ ಕರ್ಮವೇ ಇದೆ. ಪಾಪನೂ ಕರ್ಮವೇ ಇದೆ, ಪುಣ್ಯನೂ ಕರ್ಮವೇ ಇದೆ. ಆದರೆ ಯಾವಾಗ ಜೀವನಿಗೆ ಪ್ರತಿಕೂಲ ಸಂಯೋಗದ ಕಡೆಗೆ ಲಕ್ಷ್ಯ ಹೋಗಿ ಅಥವಾ ಯಾವುದೋ ಒಂದು ಸಂಯೋಗವನ್ನು ಪ್ರತಿಕೂಲ ಅಂಥೇಳಿ ಕಲ್ಪನೆ ಮಾಡಿಕೊಂಡ ಯಾವಾಗ ಇವು ಸ್ವಯಂ ದುಃಖಿ ಆಗ್ತಾನಲ್ಲ ಆವಾಗ ಆ ಸಂಯೋಗ ನಿನಗೆ ಪ್ರತಿಕೂಲ ಇಲ್ಲಪ್ಪ, ಆ ಸಂಯೋಗದಿಂದ ನೀನು ದುಃಖಿಯಾಗಿಲ್ಲ, ನಿನ್ನ ಕರ್ಮದಿಂದ. ಹಾಗಾದ್ರೆ ಕರ್ಮ ಎಂಥದ್ದ? ಶುಭ ಕರ್ಮ, ಪಾಪ ಕರ್ಮ ಅಂಥೇಳಿ ಹೇಳ್ತಾರೆ. ಅಂದರೆ ಯಾವುದರಲ್ಲಿ ಇವನಿಗೆ ಆಭಾಸ ರೂಪದ ಅನುಕೂಲತೆ ಅನ್ನಿಸ್ತಿದೆಯಲ್ಲ ಆ ವೇಳೆದೊಳಗೆ ಪುಣ್ಯಕರ್ಮದ ಉದಯ ಇರ್ತಿದೆ. ಯಾವ ವೇಳೆದೊಳಗ ಅವನಿಗೆ ಪ್ರತಿಕೂಲ ರೂಪ ಅಂಥೇಳಿ ಆಭಾಸ ಆಗ್ತಿದೆಯಲ್ಲ, ಪ್ರತಿಕೂಲ ರೂಪವಾಗಿ ಕಂಡು ಬರ್ತಿದೆಯಲ್ಲ, ಆವಾಗ ಪಾಪ ರೂಪದ ಕರ್ಮದ ಉದಯ ಇರ್ತಿದೆ. ಆದ್ರೆ ಅದು ಪ್ರತಿಕೂಲ ಕಂಡು ಬರುವ ಸಲುವಾಗಿ ಪಾಪದ ಉದಯ ಇದೆ ಅಂಥೇಳಿ ಹೇಳಿದ್ರು ಇದು ಕಥನ ಆಯ್ತು ನಿಮಿತ್ತದ ಅಪೇಕ್ಷಾದಿಂದ. ಆದ್ರೆ ಅದು ಕಂಡು ಬಂದದ್ದು ಸ್ವಯಂ ತನ್ನ ದೃಷ್ಟಿಯ ದೋಷದಿಂದ ಅಥವಾ ಆ ಕರ್ಮ ಏನಾದರೂ ಇವನ ದೃಷ್ಟಿಯನ್ನು ಹೀಗೆ ಮಾಡಿದ್ರಿ ಉಲ್ಟಾ. ಅದಕ್ಕೆ ವಸ್ತು ವ್ಯವಸ್ಥೆ ಒಂದು ಮತ್ತು ನಿಮಿತ್ತವನ್ನು ಮುಖ್ಯ ಮಾಡಿ ಕಥನ ಮಾಡೋದು ಒಂದು. ಆದ್ರೆ ಎರಡೂ ಏನದವು ಜೀವದ ದುಃಖವನ್ನು ಬಿಡಿಸುವ ಸಲುವಾಗಿ ಅದು. ಇವು ಇದನ್ನು ಬಿಡಿಸಿದ ನಂತರ ಇದರಲ್ಲೇ ಅಂಟುಕೊಂಡು ಕೂತ ಅಂತಂದ್ರೆ ಇವನು ದುಃಖ ಬಿಡುವುದಿಲ್ರಿ. ಸಂಯೋಗದಿಂದ ದುಃಖ ಅಂತಿದ್ದ, ಈಗ ಕರ್ಮದಿಂದ ದುಃಖ ಅಂತನ್ರಿ. ಅದಕ್ಕೆ ಸಮಯ ಸಾರದಲ್ಲಿ ಹೇಳ್ತಾರೆ, ಲೋಕದ ಜನರೆಲ್ಲ ಈಶ್ವರ ಕರ್ತ ಅಂಥೇಳಿ ಹೇಳ್ತಾರೆ, ಮತ್ತು ನೀವು ಶ್ರಮಣರ ಕರ್ಮಕರ್ತ ಅಂಥೇಳಿ ಹೇಳಿದ್ರೆ ಇಬ್ಬರೊಳಗೆ ವ್ಯತ್ಯಾಸ ಏನಾಯ್ತು? ಯಾರನ್ನಾದ್ರೂ ಒಬ್ಬರು ಕರ್ತೃ ಮಾಡೇ ಕೂತಿದ್ದೀರಲ್ಲ ನೀವು. ಶ್ರಮಣರೊಳಗೆ ಏನು ಹೇಳಿದ್ರು? ಕರ್ಮ ಅಂಥೇಳಿ ಹೇಳಿದ್ರು.
ಆದ್ರೆ ಅದು ಕೂಡ ಏನಿದೆ ಅದ ಸಂಯೋಗದ ಕಡೆಗಿರುವಂಥ ದೃಷ್ಟಿಯನ್ನು ಬಿಡುವ ಸಲುವಾಗಿ ಮಾತ್ರ ಉಪಯೋಗಿ ಇದೆಪ್ಪ. ನಾವು ಸಂವೇದಗಿರಿ ಪಾಸನಾ ಸ್ಟೇಷನ್ ಮುಟ್ಟಬೇಕಾದ್ರೆ ತಲುಪಬೇಕಾದ್ರೆ ಟ್ರೈನ್ ಹತ್ತಲೇಬೇಕಾಗೋದ್ರಲ್ಲ, ಹೌದೇನಿಲ್ರಿ? ಹಾಗಾದ್ರೆ ಟ್ರೈನ್ ಹತ್ತಿದ ಇನ್ನೇನು ನಿಶ್ಚಿಂತ ನೋಡಿ, ಪಾಸನಾ ಸ್ಟೇಷನ್ಗೆ ಮುಟ್ಟುತ್ತೇವೆ ಅಂತ ಹೇಳಿ ನಿಶ್ಚಿಂತ ಆಗಿವೆ. ಆದ್ರೆ ಇಳಿಲೇ ಇಲ್ಲ ಅಂತಂದ್ರೆ ಪಾಸನಾ ಸ್ಟೇಷನ್ ಬಂದ ನಂತರ, ಗಿರ್ಡೀಹ ಬಂದ ನಂತರ ಇಳಿಲೇ ಇಲ್ಲ ಅಂತಂದ್ರೆ ಏನ್ ಮಾಡೋದಪ್ಪ? ಹಾಗೆ ಇಲ್ಲಿ ಕರ್ಮದಿಂದ ದುಃಖ ಇದೆಪ್ಪ, ಆ ಸಂಯೋಗ ಏನು ಮಾಡಿಲ್ಲ ನಿನಗ, ಆ ಸಂಯೋಗದ ಮೇಲೆ ಲಕ್ಷ್ಯ ಬಿಟ್ಬಿಡನಿ ಅಂಥೇಳಿ ಹೇಳಿದರು. ಆಮೇಲೆ ಇವು ಕರ್ಮ 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 ಅಂಥೇಳಿ ಕೂತ ಅಂತಂದ್ರೆ ಕರ್ಮದಿಂದ ಭಿನ್ನ ಯಾವಾಗ ಆಗ್ತಾನೋ, ಕರ್ಮದಿಂದ ಅರ್ಥಾತ್ ಕರ್ಮ ಬಂಧನದಿಂದ ಬಿಡುಗಡೆ ಯಾವಾಗ ಆಗ್ತಾನೋ, ಆಗೋದನ್ನೇ ಸಾಧ್ಯ ಇಲ್ಲ. ಅದಕ್ಕೆ ಕೆಲವೊಂದು 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 ಭೂಮಿಕೆಯನ್ನ ದಾಟುವವರೆಗೆ ಇರ್ತಾವ, ಅವು ದಾಟುವ ಸಲುವಾಗಿ ಇರ್ತಾವ. ವಾಸ್ತವಿಕ ಕಥನ ಕೂಡ ತನ್ನಲ್ಲೇ ತಾನು ನಿಮಗ್ನ ಆಗುವ ಸಲುವಾಗಿ ಇರ್ತಿದೆ. ತನ್ನನ್ನು ತಾನು ತಿಳಿಯುವುದಿದೆ, ತನ್ನಲ್ಲೇ ತಾನು ನಿಮಗ್ನ ಆಗುವುದಿದೆ. ಅವೆರಡೂ ಕಾರ್ಯ ನಾವು ಮಾಡದಿದ್ರೆ ಯಾವ ಕಥನದೊಳಗ ತನ್ನನ್ನು ತಿಳಿದುಕೊಳ್ಳುವ ಮುಖ್ಯತೆ ಇದೆಯೋ ಅಲ್ಲಿ ತನ್ನನ್ನು ತಿಳಿದುಕೊಳ್ಳದೇ ಇದ್ದರೆ, ತನ್ನನ್ನು ತಿಳ್ಕೊಂಡ ನಂತರ ತನ್ನಲ್ಲೇ ಉಳಿಯದೇ ಇದ್ದರೆ ಆ ಕಥನದ್ದೆಲ್ಲ ಏನು ಪ್ರಯೋಜನ ಇದೆ? जीव पाप परिणाम ಮಾಡೋದು ಅಥವಾ ಪಾಪच असतो. ಸ್ವಯಂ ಪಾಪರೂಪ ಇರ್ತಾನ್ರಿ ಆ ಸಮಯದೊಳಗವ. ಕರ್ಮ ಏನೂ ಮಾಡುವುದಿಲ್ಲ. ನಿಜವಾಗಿ ಒಂದಿಷ್ಟು ನಾವು ಪ್ರಾಮಾಣಿಕ ದೃಷ್ಟಿಯಿಂದ ವಿಚಾರ ಮಾಡಿದ್ರೆ ಸುತ್ತ ತಾಯಿ, ಯಾವ ಕರ್ಮ ಪ್ರಕೃತಿ ಇದೆ ಅದು ಸ್ವತಂತ್ರ ತನ್ನಲ್ಲೇ ತನ್ನ ಸ್ಥಿತಿ ಪೂರ್ಣ ಆದ ನಂತರ ಉದಯಕ್ಕೆ ಬರ್ತಾ ಇರ್ತಿದೆ. ಉದಯಕ್ಕೆ ಬರೋದು ಅರ್ಥಾತ್ ಅದನ್ನು ಝಡಿಸಿ ಹೋಗ್ತಾ ಇರ್ತಿದೆ, ಹೊರಟು ಹೋಗ್ತಾ ಇರ್ತಿದೆ. ಮತ್ತು ಈ ಜೀವ ತನ್ನ ಪರ್ಯಾಯದ ಸ್ವಯಂ ಆಯಾ ಸಮಯದ ಪರ್ಯಾಯದ ಯೋಗ್ಯತೆಗೆ ಅನುಗುಣವಾಗಿ ಪರಿಣಮಿಸ್ತಾ ಇರ್ತಾನೆ. ಹಾಗೆ ಅಲ್ಲಿ ಯಾವತ್ತಾದರೂ ಒಮ್ಮೆ ಅಥವಾ ಬಹಳ ಕಮ್ಮಿ ಸಲ ಹೀಗೆ ಯೋಗಾಯೋಗ ಕೂಡ್ತಿದೆ, ಇವು ಶುಭ ಭಾವ ಮಾಡೋದಕ್ಕೆ ಮತ್ತು ಅಲ್ಲಿ ಪುಣ್ಯಕರ್ಮದ ಉದಯ ಇರೋದಕ್ಕೆ, ಇವನಿಗೆ ಅನುಕೂಲ ಇರೋದಕ್ಕೆ ಮತ್ತು ಅಲ್ಲಿ ಪುಣ್ಯಕರ್ಮದ ಉದಯ ಇರೋದು. ನಿಜವಾಗಿ ಕರ್ಮ ಪ್ರಕೃತಿದ್ದ ಯಾವ ರೀತಿಯಿಂದ ಸಂಯೋಗದ ಜೊತೆಗಾಗಲಿ, ಒಂದು ವೇಳೆ ಸಂಯೋಗದ ಜೊತೆಗೆ ಸಂಬಂಧ ಆಂಶಿಕವಾಗಿ ಇರಬಹುದು, ಆದರೆ ಇವನ ಭಾವದ ಜೊತೆಗೆ ಸಂಬಂಧ ಇಲ್ಲ. ಮತ್ತು ಅವು ಜಡಾದ ಅಂತ ಹೀಗೆ ಆಗಮದ ಅಭ್ಯಾಸದಿಂದ ನಮಗರ ಭಾಸಿತ ಆಗ್ತಾ ಇದೆ, ಏನೂ ಸಂಬಂಧ ಇಲ್ಲ. ಜೀವ ತನ್ನ ಭಾವವನ್ನು ತನ್ನಲ್ಲೇ ತನ್ನ ಲೋಕದೊಳಗೆ, ತನ್ನ ಅಜ್ಞಾನಮಯ ಲೋಕದೊಳಗೆ ತನ್ನದೇ ಆದಂಥ ಚೈತನ್ಯದಿಂದ ತಾನು ಮಾಡ್ತಾ ಇದ್ದಾನೆ ವಿಕಾರಿ ಭಾವಗಳನ್ನೇ. ಯಾರೂ ಮತ್ತು ಯಾವುದೋ ಅವನನ್ನು ಆ ಭಾವರೂಪವಾಗಿ ಪರಿಣಮಿಸುವಲ್ಲಿ ಸಮರ್ಥ ಇಲ್ಲ ಅನ್ನೋದಕ್ಕಿಂತ ಅದಕ್ಕೆ ಬಿಡು ಇಲ್ರಿ, ಅದಕ್ಕೆ ಬಿಡುವಿಲ್ಲ. ಈ ರೀತಿಯಾಗಿ ನಮ್ಮನ್ನು ಪರಿಣಮಿಸುವ ಸಲುವಾಗಿ ಇದೇ ಅಂತ ಹೇಳ್ರಿ. ಆಯು ಕರ್ಮ ತನ್ನ ಪಾಡಿಗೆ ತಾನು ನಿರಂತರ ಎಷ್ಟೆಷ್ಟು ನಿಷೇಕಗಳು ಹೋಗಬೇಕೋ ಹೋಗ್ತಾ ಇರ್ತವೆ. ಯಾವಾಗ ಕದಲಿಘಾತ ಆಗಬೇಕೋ ಅವಾಗ ಕದಲಿಘಾತ ಆಗ್ತಿದೆ, ಯಾವಾಗ ಘಾತಾಯುಷ್ಕ ಆಗಬೇಕೋ ಅವಾಗ ಘಾತಾಯುಷ್ಕ ಆಗ್ತಿದೆ, ಸ್ವಯಮೇವ ಆಗ್ತಾ ಇರ್ತಿದೆ. ಅದರೊಳಗೆ ಯೋಗ್ಯತೆ ಇದೆ. ಅದರೊಳಗೆ ಆ ಯೋಗ್ಯತೆ ಎಲ್ಲಿಂದ ಬಂತು? ಅದು ಬಂದಾಗ ವೇಳೆದೊಳಗೆ ಜೀವದ ಪರಿಣಾಮ ಹಾಗಿತ್ತು, ನಿಮಿತ್ತ ಇತ್ತು ಅಂಥೇಳಿ ಹೇಳಿದ್ರು. ಮತ್ತು ನಿಮಿತ್ತ ಅಂದ್ರೆ ಮತ್ತೆ ಏನಾಯ್ತು ಅದ ಮತ್ತೆ ಕರ್ತಾನರೇ. ಹಾಗಾದ್ರೆ ಅದರಲ್ಲೇನ ಸಾಮರ್ಥ್ಯ ಇದೆ ರೀ, ಅದರಲ್ಲೇನ ಸಾಮರ್ಥ್ಯ ಇದೆ. ಕಾರ್ಮಣ ವರ್ಗಣಗಳ ಯಾವ ರೂಪವಾಗಿ ಪರಿಣಾಮ, ಇದು ಬರೇ ನಿಮಿತ್ತ ಇದೆ, ಬರೇ ನಿಮಿತ್ತ ಇದೆ. ಏನ? ಜೀವದ ಭಾವ ಬರೇ ನಿಮಿತ್ತ ಇದೆ. ಆದ್ರೆ ವಸ್ತು ವ್ಯವಸ್ಥೆಯನ್ನ ನಾವು ಪೃಥಕ್ಕಾಗಿ ಹಾಗೆ ಹೇಳಿದರೋ ಹಾಗೆ ನೋಡಿದ ನಂತರ ನಿಮಿತ್ತದಲ್ಲಿದೆ, ನೈಮಿತ್ತಿಕದಲ್ಲಿ ಒಂದರ ಇನ್ನೊಂದರ ಜೊತೆಗೆ ಸನ್ನಿಕರ್ಷ ಇರಬಹುದು, ಒಂದರ ಇನ್ನೊಂದರೊಳಗೆ ಸಂಕರತೆ ಬರುವುದಿಲ್ಲ. ನೋಡ್ರಿ, ಮಹಾಭಾಗ್ಯದಿಂದ ವಿಜಯಣ್ಣ ಈ ವಸ್ತುವಿನ ಸ್ವತಂತ್ರ ವ್ಯವಸ್ಥೆಯನ್ನು ತಿಳಿಸಿಕೊಡುವಂಥ ವೀತರಾಗ ಜಿನೇಂದ್ರರ ಪರಂಪರೆಯೊಳಗ ನಮ್ಮದು ಜನ್ಮ ಆಗಿದೆ. ಮತ್ತು ತಿಳ್ಕೊಳ್ಳುವ ಸಲುವಾಗಿ ಒಂದಿಷ್ಟು ರುಚಿ ಇದೆ. ಅದು ಮಹಾಭಾಗ್ಯದೆಂದರೆ. ಇಲ್ಲದೆ ಹೋದರೆ ಸ್ವಾಭಾವಿಕವಾಗಿಯೇ ನೋಡ್ರಿ, ಹಿಂದೊಂದು ಸಲ ಕಥನ ಬಂದದ್ದಿತ್ತು, ಅದರದ್ದು ಇನ್ನೊಂದು ಸ್ವಲ್ಪ ಮುಂದುವರಿಸಿ ಹೇಳಬೇಕಾದ್ರೆ ಎಲೈ ಭವ್ಯನೇ ಅಂಥೇಳಿ ಹೇಳ್ತಾರೆ.
ಹಾಗಾದರೆ ನಾನು ಭವಿದ್ದೇನೇನ ಇದರ ನಿರ್ಣಯ ಮಾಡುವ ಸಲುವಾಗಿ ಜೀವಿಯಲ್ಲಿ ಹೋಗಬೇಕಾಗಿಲ್ಲ. ಇವನಿಗೆ ಅಭಿರುಚಿ ಆ ಕಥನಕ್ಕೆ ಸಂಬಂಧಿಸಿದ ಹಾಗೆ, ಆ ವೀತರಾಗಿ ಸಂತ ಅಥವಾ ಸರ್ವಜ್ಞ ಪ್ರಭುವಿಗೆ ಸಂಬಂಧಿಸಿದ ಹಾಗೆ ಅವರ ಮುಖಾರವಿಂದದಿಂದ ಅಥವಾ ಅವರ ಸರ್ವಾಂಗದಿಂದ ತೂರಿ ಬರ್ತಾ ಇರುವಂಥ, ಪ್ರಸಾರಿತ ಆಗ್ತಾ ಇರುವಂಥ ಆ ವಾಣಿ, ಆ ಭಾಷಾವರ್ಗಣದ ಪರಿಣಮನೇನಿದೆಯೋ ಅದರ ಸತ್ಯತೆ ಯಾವ ಜೀವನಿಗೆ ಸ್ವಯಮೇವ ಕಂಡು ಬರ್ತಿದೆಯೋ ಆ ಜೀವ ತಾನಾಗೇ ಭವ್ಯ ಇದ್ದಾನ್ರಿ. ಅವನನ್ನು ಭವ್ಯ ಅಂಥೇಳಿ ನಾನು ಭವ್ಯ ಇದ್ದೇನೇನ, ಹಾಗಾದ್ರೆ ನಾನು ಇಲ್ಲಿ ಹೋಗ್ಬಹುದೇನ, ಇದು ಅವಶ್ಯಕತೆ ಇಲ್ಲ ಅವನಿಗೆ ತಿಳ್ಕೊಳ್ಳೋದು. ಯಾವ ಜೀವ ಸ್ವಯಂ ಅಯೋಗ್ಯ ಇದ್ದಂದ್ರಲ್ಲ ಅವರನ್ನು, ಅವನು ಸ್ವಯಂ ದೂರ ಇರ್ತಾನ್ರಿ. ತಾನು ಬರಲಿ ಮುಂದೆ ಬರ್ರಿ ಅಂತಂದ್ರೆ ಬರೋದಿಲ್ಲ, ಬರ್ತಾನೇನ್ರಿ. ಅಪ್ಪಾಜಿ ಒಂದ್ಸಲ ಹೇಳಿದ್ರು, ಕೆಳಗೆ ಕೂಡ ಇಲ್ಲಿ ಮೇಲೆ ಕೊಡ್ರಲ್ಲ, ಇರಲಿ ಅಂದ್ರೆ ಅವನು ತನ್ನ ಸ್ಥಾನಕ್ಕೆ ಯೋಗ್ಯವಾಗಿಯೇ ತಾನು ವರ್ತಿಸ್ತಾನೆ. ಅದೇ ಪ್ರಕಾರ ಜಿನಮುನಿಯ ಹತ್ತಿರ ಜಿನ ಮಂದಿರದೊಳಗೆ ಪ್ರವೇಶ, ಜಿನವಾಣಿಯೊಳಗೆ ಆಸ್ಥಾ ಶ್ರದ್ಧಾ, ಅದು ಆಯಾ ಜೀವಕ್ಕೆ ಯಾವ ಜೀವಕ್ಕೆ ಆಗೋದು ವರ್ತಮಾನದ ಯೋಗ್ಯತೆ ಇದೆಯೋ ಅದು ಯಾರ ಕೈಯೊಳಗಿನ ಮಾತಲ್ಲ. ವರ್ತಮಾನದ ಯೋಗ್ಯತೆ ಇದೆಯೋ ಅದೇ ಜೀವ ಜಿನ ಮಂದಿರದೊಳಗೆ ಹೋಗ್ಬೇಕಂತಾನೆ, ಜಿನ ಮುನಿಯನ್ನು ನೋಡ್ಬೇಕಂತಾನೆ, ಜಿನ ಮುನಿಯ ಸ್ವರೂಪವನ್ನು ತಿಳ್ಕೊಳ್ಬೇಕಂತಾನೆ, ಅಂತರ್ಬಾಹ್ಯದ ನಿಸ್ಪೃಹತೆಯನ್ನು ಅರ್ಥವಿಸಿಕೊಳ್ಳುವ ಪ್ರಯತ್ನ ಮಾಡ್ತಾನೆ, ಅವರು ಹೇಳುವಂಥ ವಿಷಯದ ವಿಚಾರ ಮಾಡ್ತಾನೆ. ಜಿನವಾಣಿಯನ್ನು ಹೀಗಿಟ್ಕೊಂಡ ಭದ್ರ ಪರಿಣಾಮಿಯಾಗಿ ನಿರ್ಮಲ ಮನಸ್ಸಿನಿಂದ ಕೂಡ್ತಾನೆ. ಬರೀ ಹೀಗೆ ಕೂಡೋದು ಕೂಡ ಗೌರಣ್ಣವರು ಮಹಾನ ಭಾಗ್ಯದ ಮಾತಿದೆ. ಅದರ ಸಲುವಾಗಿ ಈ ಭಾಗ್ಯದ ಅಳತೆ ಮಾಡ್ತಾ 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 ನಾವು ನಿಜವಾಗಿ ಭಾಗ್ಯವಂತರ ಆಗೋದಿದ್ದೀರಿ. ನಿಜವಾಗಿ ಭಾಗ್ಯವಂತರಾಗೋದು ಅರ್ಥಾತ್ ಆ ವಿಷಯ ರೂಪ, ಆ ವಿಷಯದ ಜೊತೆಗೆ ಅಭೇದತೆಯನ್ನು ಸಾಧಿಸೋದಿದೆ. ಸುಧಾತೆ ಕ್ಷಣಿಕ ಭಾವದೊಳಗೆ ಯಾತಕ ಪ್ರಭಾವಿತ ಆಗುವುದ? ಇದು ಕ್ಷಣಿಕ ಭಾವ ಇದೆ, ಬಿಟ್ಟು ಹೋಗುವಂಥದ್ದಿದೆ. ಕಷಾಯಾದಿಗಳಂತೂ ಬಿಟ್ಟು ಹೋಗುವಂಥವನೇ ಅದಾವ. ಆ ಕಷಾಯಾದಿ ಭಾವಗಳಿಂದ ಪ್ರಭಾವಿತ ಆಗಿ ನಮಗೆ ಸಿಗೋದೇನಿದೆ ರೀ. ಅದಕ್ಕೆ ಜ್ಞಾನಿಗಳು ಹೇಳ್ತಾರೆ, ಲೋಕದೊಳಗ ವಿದ್ವಾಂಸರು ಹೇಳ್ತಾರೆ, ಬುದ್ಧಿವಂತರು ಹೇಳ್ತಾರೆ, ಜೈನ ತತ್ವಜ್ಞಾನಿಗಳು ಹೇಳ್ತಾರೆ, ಅಜ್ಞಾನಿ ಜೀವ ಅನುಕೂಲತೆಗಳ ಅನ್ವೇಷಣೆ ಮಾಡ್ತಾ ಹೋಗ್ತಾನೆ. ಅನುಕೂಲತೆ ಯಾವುದಕ್ಕ? 5 ಇಂದ್ರಿಯ ಮತ್ತು ಆ ಚಂಚಲ ಮನಸ್ಸಿಗೆ ರೀ. ಅನುಕೂಲತೆ ಯಾವುದು? ಅವು ಯಾವುದ್ರೊಳಗೆ ತೃಪ್ತ ಆಗ್ತಾವ್ರೆ? ಯಾವ ಮನಸ್ಸು ಯಾವುದ್ರೊಳಗೆ ಸಂತುಷ್ಟ ಆಗ್ತಿದೆ ಹೇಳ್ರಿ? ಯಾವಾಗ ನಮ್ಮ ಮನಸ್ಸು ಯಾವ ಅನ್ಯ ಪದಾರ್ಥದೊಳಗೆ ಸಂತುಷ್ಟ ಆಗಿದೆ ಹೇಳ್ರಿ? ಅದಕ್ಕೆ ಅಜ್ಞಾನಿ ಜೀವ ಅನುಕೂಲತೆಯ ಅನ್ವೇಷಣೆಯೊಳಗ ಜೀವನ ವ್ಯತೀತ ಮಾಡ್ತಾನೆ. ಜ್ಞಾನಿ ಜೀವ ನಿರಾಕುಲತೆಯನ್ನ ಸಾಧಿಸುವುದರೊಳಗೆ ಜೀವನ ಸಮರ್ಪಿತ ಮಾಡ್ತಾನೆ. ಅನುಕೂಲತೆಗಳ ಅನ್ವೇಷಣೆಯೊಳಗ ಅಜ್ಞಾನಿ ಜೀವ ಬಹುಮೂಲ್ಯ ಜೀವನವನ್ನ ಕಳ್ಕೊಳ್ತಾನೆ. ಜ್ಞಾನಿ ಜೀವ ತನ್ನ ಜೀವನದ ಪ್ರತಿಯೊಂದು ಸಮಯವನ್ನ ನಿರಾಕುಲತೆಯನ್ನ ಸಾಧಿಸುವುದರೊಳಗ ವ್ಯತೀತ ಮಾಡ್ತಾನೆ, ಸದುಪಯೋಗ ಮಾಡಿಕೊಳ್ತಾನೆ. ಜೀವನ ಹೇಗಿದ್ರೂ ಹೋಗ್ತಿದೆ, ವೈರ ವಿರೋಧದಿಂದನೂ ಹೋಗ್ತಿದೆ, ಕಷಾಯದಿಂದನೂ ಹೋಗ್ತಿದೆ, ವಿಷಯ ವಾಸನೆಯಿಂದನೂ ಹೋಗ್ತಿದೆ, ಪ್ರಮಾದದಿಂದನೂ ಹೋಗ್ತಿದೆ. ಮತ್ತು ಜೀವನ ಜಾಗೃತಿ ಇದ್ದುಕೊಂಡ ಜ್ಞಾನದಲ್ಲಿ ವಸ್ತುವಿನ ವ್ಯವಸ್ಥೆಯನ್ನು, ಓಹೋ ಈ ದ್ರವ್ಯದ ಸ್ವರೂಪ ಹೀಗಿದೆ, ನಿನ್ನ ಇಚ್ಛೆಯ ಪ್ರಕಾರ ಈ ಶರೀರವೆಂಬ ದ್ರವ್ಯ ಯಾವಾಗೂ ಪರಿಣಮನ ಮಾಡೋದು ಸಾಧ್ಯ ಇಲ್ಲ. ಆದರೆ ಎಷ್ಟು ದಿವಸ ಅದರದ್ದು ನನಗೆ ಸಂಯೋಗ ಇದೆಯೋ ಅಷ್ಟು ದಿವಸ ಅದು ಇರೋದು. ಸಂಯೋಗದಲ್ಲಿ ಇಳುದೊಳಗೆ ಕೂಡ ಅದು ಯಾವ್ಯಾವ ಸಮಯದೊಳಗೆ ಯಾವ್ಯಾವ ರೂಪವಾಗಿ ಪರಿಣಮಿಸುವುದು ಅದರ ಯೋಗ್ಯತೆ ಇದೆಯಲ್ಲ, ಅದು ಆ ರೂಪದಿಂದ ಪರಿಣಮಿಸುವುದು. ಹೀಗೆ ಸಹಜವಾಗಿ ಯಾವ ಜೀವ ತಿಳಿತಾನೋ ಅವನ ನಿರಾಕುಲತೆಯನ್ನು ಸಾಧಿಸ್ತಾನೆ. ಅವನ ಜೀವನ ಧನ್ಯ ಇದೆ ರೀ. ಇದು ಹೀಗ್ಯಾಕಾಯ್ತೆ, ಇದನ್ನು ಸರಿ ಮಾಡಲಿಕ್ಕೆ ಬೇಕು, ಇಷ್ಟು ಬೇಗ ಇದೆ, ಇನ್ನೂ 50-55 ವರ್ಷ ನನಗೆ. ಎಷ್ಟು ವರ್ಷ ಏನು ಅವಸ್ಥೆ ಅನ್ನೋದು ಅದು ನೀ ಲೆಕ್ಕ ಹಾಕಿದ ಪ್ರಕಾರ ಇರುವುದಿಲ್ಲ. ನೋಡವ್ರೆ 80 ವರ್ಷದವ್ರು ಹೇಗಿದ್ದಾರೆ, ಅದು ಅವರ ಶರೀರದ ಯೋಗ್ಯತೆ ಹಾಗಿದೆ. ನೋಡೋದಿತ್ತು ಅಂತಂದ್ರೆ ನೋಡಿ, ಆ 10 ವರ್ಷದ ಬಾಲಕ ಎಷ್ಟು ನಿರಪೇಕ್ಷೆ. ಆ ಮಹಾವೀರ ಪ್ರಭು ವರ್ಧಮಾನ ಕುಮಾರ ಯಾವ ಪ್ರಕಾರ ಮಾತೆಯ ಮಾತಿಗೆ, ತಾಯಿಯ ಮಾತಿಗೆ, ಮದುವೆ ಆಗಪ್ಪ ಅಂಥೇಳಿ ಹೇಳಿದ ಮಾತಿಗೆ
ಅಮ್ಮ ಮದುವೆ ಆಗುವುದೇನಿದೆ? ಜಂಬುಕುಮಾರ ಏನು ಹೇಳಿದ? ಎಷ್ಟು ಪರಿಯಿಂದ ಹೇಳಿದಳು ಅವನ ತಾಯಿ. ಏನು ಹೇಳ? ವಂಶದ ಉದ್ಧಾರ ಯಾರು ಮಾಡೋರು? ನೀನು ಏಕಾಕಿ, ನೀನೇ ಹೊರಟು ಹೋದ ನಂತರ ಈ ವಂಶ ಇಲ್ಲೇ ನಿಲ್ಲಬೇಕೇನ? ಯಾವ ವಂಶ? ಮಹಾವೀರ ಬ್ರಹ್ಮಚಾರಿ ಇದ್ರೆ ಅವ್ರ ವಂಶ ಇನ್ನೂ ನಾವು ನಡೆಸ್ತಾ ಇದ್ದೇವ ಅಥವಾ ಇಲ್ಲ ಅಂತ ಹೇಳಿ ಕೇಳಿದರೆ ಅವ ಜಂಬುಕುಮಾರ, ನಾವು ನಡೆಸ್ತಾ ಇಲ್ಲ, ನಾವೆಲ್ಲಿ ನಡೆಸ್ತಾ ಇದ್ದೇವ್ರಿ? ನಾವು ಆ ವಂಶಕ್ಕೆ ಕಲಂಕದೇವ್ರಿ. ಶಾಸ್ತ್ರ ತಗೊಂಡು ಕೂತರ ಮಂದಿರಕ್ಕೆ ಹೋದ್ರೆ ಗಂಧ ಹಚ್ಚಿದ್ರೆ ಆ ವಂಶಕ್ಕೆ ನಾವು ಆ ವಂಶ ನಡೆಸ್ತಾ ಇದ್ದೇವೆ. ಹೀಗಲ್ಲ. ಅವನ ಹಾಗೆ ಭೇದ ವಿಜ್ಞಾನ ನಮ್ಮಲ್ಲೇ ಭೇದಂತೂ ಇದೆ ರೀ. ಇದು ನಂದ, ಇದು ನಂದಲ್ಲ. ಯಾವುದು ನಂದ? ಈ ಧನ ನಂದ, ಈ ಧನ ನಂದಲ್ಲ. ಅಲ್ಲಪ್ಪ, ನೀ ಅರೂಪಿ ಚೈತನ್ಯ 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 ಜ್ಞಾನದ ರೂಪ ಇದ್ದಿ. ಈ ಜಡ ಶರೀರವನ್ನು ಮೊದಲು ಮಾಡಿಕೊಂಡು ಏಕ ಕ್ಷೇತ್ರಾವಗಾಹ ರೂಪದಲ್ಲಿ ನಿಂತಿರುವಂಥ ಈ ಶರೀರವನ್ನು ಮೊದಲು ಮಾಡಿಕೊಂಡು ಇಂದ್ರಿಯ ಗೋಚರ ಏನೇನಿದಾವೆ ಅವೆಲ್ಲವೂ ಪರ ಇದ್ದಾವೆ. ಪರ ಇದ್ರೂ ದ್ವೇಷ ಮಾಡಲಿಕ್ಕೆ ಯೋಗ್ಯಿಲ್ಲ. ಯಾಕೆಂತಂದ್ರೆ ಆ ದ್ವೇಷದ ಫಲ ನಾನೇ ಸ್ವಯಂ ಅನುಭವಿಸಬೇಕಾಗ್ತಿದೆ. ಆ ದ್ವೇಷದ ಕಾರಣದಿಂದ ಅದರಲ್ಲಿ ಏನಾದರೂ ಆಗ್ತಿದೆ, ಹೀಗಿಲ್ಲ. ಹೆಣ್ಮಕ್ಕಳಲ್ಲೇ ಆ ಸ್ತ್ರೀ ಪರ್ಯಾಯ ಯಾಕೆ ಬಿಡುವುದಿಲ್ಲ ಅಂತಂದ್ರೆ ಆ ಆಂತರ್ಯದೊಳಗೆ ನಿರಂತರ ದ್ವೇಷ 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 ದ್ವೇಷ. ಅದರಿಂದ ನೆಲ ಒಡೆಯೋದ, ಬಾಗಿಲ ಒಡೆಯೋದ, ಇದನ್ನೆಲ್ಲ ಮಾಡೋದು, ಪಾತ್ರೆ ಅಪ್ಪಳಿಸೋದ. ಅಡುಗೆ ಮನೆಯೊಳಗೆ ಅವನ ಪತಿ ಹೊರಗಡೆ ಕೂತಿರ್ತಂದ್ರೆ ಸಭ್ಯ ಪ್ರಾಣಿ, ಅವನಿಗೆ ಅನಿಸ್ತಿದೆ ಏನು ಸಿಟ್ಟು ಬಂದಿದೆ, ಈಗಿಗೆ ಏನಾಗೈತಿ ಅಂಥೇಳಿ ಆ ಪಾತ್ರೆ ಸದ್ದು ಕೇಳಿ ಬರ್ಲಿಕ್ಕೆ ಶುರು ಆಯಿತು ಅಂತಂದ್ರೆ ಪಾಪ. ಆದ್ರೆ ಇಂಥ ಸ್ತ್ರೀಯ ಸಂಯೋಗ ಇಲ್ಲದನ್ನು ಅವನಿಗೆ ಜೀವನ ಮಾಡುವುದರೊಳಗೆ ಅವನು ಅಸಮರ್ಥನಂದ್ರೆ ಅಂಥೇಳಿ ದುಃಖಿಯಾಗ್ತಾನೆ, ವಿಚಾರ ಮಾಡ್ತಾನೆ, ಅವಳನ್ನು ಸಂತುಷ್ಟಪಡಿಸೋ ಪ್ರಯತ್ನ ಮಾಡ್ತಾನೆ. ಆದರೆ ಅವಳ ಸಂತುಷ್ಟ ಆಗೋದು ಕ್ಷಣಿಕ ಮಾತ್ರ. ಸ್ತ್ರೀ ಪರ್ಯಾಯ ಯಾಕೆ ಬಿಡುವುದಿಲ್ಲ? ಸ್ತ್ರೀ ಪರ್ಯಾಯದ ವಿಚ್ಛೇದ ಸುಲಭವಾಗಿ ಯಾವಾಗ ಆಗ್ತಿದೆ? ಎಷ್ಟು ಕಾಲದಿಂದ ಸ್ತ್ರೀ ನಿಗೋಧದಿಂದ ಮೇಲೆ ಬಂದಾಗಿಂದು ಒಂದು ವೇಳೆ ಜೀವ ನಿಕೃಷ್ಟ ಪರಿಣಾಮದಿಂದ ಅಲ್ಲೇನು ನಿಕೃಷ್ಟ ಮತ್ತು ಉತ್ಕೃಷ್ಟ ಎಂದು ಹೇಳುತ್ತಿದ್ದೇವೆ. 933 ಮಕ್ಕಳ ಭರಚಕ್ರವರ್ತಿವ ಎಲ್ಲಿಂದ ಬಂದವ್ರಿ? ನಿಗೋಧದಿಂದ ಬಂದು ಒಂದು ತ್ರಸ ಪರ್ಯಾಯವನ್ನು ಅಂತರ್ಮುಹೂರ್ತ ಕಾಲ ಧಾರಣ ಮಾಡಿದವು. ಅಷ್ಟರೊಳಗೆ ಅವು ಏನು ಪುಣ್ಯ ಮಾಡಿದವು ಸುಧಾತಾಯಿ? ವಿಚಾರಣೀಯ ವಿಷಯ ಇದೆ. ಅಷ್ಟರೊಳಗೆ ಅವು ಏನು ಪುಣ್ಯ ಮಾಡಿದವು? ಪುರುಷ ಪರ್ಯಾಯಧಾರಿ, ವಜ್ರ ವೃಷಭನ ನಾರಾಜಧಾರಿ, ಮತ್ತು ಅದೇ ಭಾವದಿಂದ ಮೋಕ್ಷ. ಏನು ಮಾಡಿದವು? ಪರಿಣಾಮದ ವಿಚಿತ್ರತೆ ಈ ಪ್ರಕಾರ. ಪರಿಣಾಮದ ಸ್ವರೂಪವನ್ನ ಸ್ವತಂತ್ರವಾಗಿ ಬಿಟ್ಟುಕೊಟ್ಟ ಯಾವ ಜೀವ ಧ್ರುವ ಸ್ವಭಾವದ ಅವಲಂಬನೆ ಮಾಡ್ತಾನೋ ಆ ಜೀವ ಪುರುಷಾರ್ಥಿ ಇದಂತೆ. ಅದಕ್ಕೆ ಅಲ್ಲಿ ಏನು ಮಾತು ಹೇಳಿರಲಿ, ಪಜ್ಜಯ ಮೂಢಾಹಿ ಪರ ಸಮಯ, ಸಾಮಾನ್ಯ ಮಾತಿಲ್ರಿ. ಅದ ನಾವು ಅಂದ ಬಿಟ್ಟೆವು. ಏನೇನು ಅಂದ ಬಿಟ್ಟೆವು? ಎಲ್ಲ ಅಂದ ಬಿಟ್ಟೆವು. ಪಜ್ಜಯ ಮೂಢಾಹಿ ಪರ ಸಮಯ. ಕೇವಲ ಪರ್ಯಾಯದೊಳಗೆ 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 ಮೂರ್ಛಿತ 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 ಮೂರ್ಛೆ ಹೋಗಿದೆವು. ಮೂರ್ಛೆ ಹೋಗೋದಂತಂದ್ರೆ ಏನ? ನಮ್ಮತನವನ್ನು ಕಳ್ಕೊಂಡಿದ್ದೇವೆ. ಮೂರ್ಛೆ ಹೋದ ಮನುಷ್ಯನಿಗೆ ನಾನು ಯಾರು ಅನ್ನೋದು ಗೊತ್ತಿರ್ತಿದ್ದೀರಿ? ಹಾಗೆ ನಾವು ಪಜ್ಜಯ ಮೂಢಾಹಿ ಪರಸ. ಅದಕ್ಕೆ ಪುರುಷಾರ್ಥ ಒಂದೇ ಇದೆ. ಏನು ಹೇಳಿ? ಯಾವ ಪರಿಣಾಮದ ಇಂಥ ವಿಚಿತ್ರತೆಯನ್ನು 7ನೇ ನರಕದ ಮಾತು ಹೇಳಿತ್ತು, ಅದನ್ನು ಸ್ಮರಣೆ ಮಾಡಿಕೊಂಡು 33 ಸಾಗರೋಪಮರಿ ಏನು ಹೇಳಿತ್ರಿ ಈಗ ಅವರನ್ನು? ಅದ ನೀವು ಹೇಳಿದ್ರಲ್ಲ ಅದ. ಅಂತರ್ ಮುಹೂರ್ತ ಕಡೆ ನಾ ಹೇಳ್ತೇನೆ ರೀ, ನನಗೇನು ಬೇಸರ ಇಲ್ಲ ಮತ್ತು ಯಾವ ಪ್ರಕಾರದ ಆರೋಪ ಇಲ್ಲ. ನಾ ಏನು ಹೇಳ್ಬೇಕನ್ಕದೇನೋ ಅದು ನಿಮ್ಗೇನು ಮನಃಪರ್ಯಾಯ ಜ್ಞಾನ ಇಲ್ಲ, ಅದ್ರ ಬಗ್ಗೆ ಕೇಳ್ತಾ ಇದ್ದೇನೋ ಅಂತೇಳಿ. ಒಂದು ಅಂತರ್ ಮುಹೂರ್ತ ಕಡಿಮೆ ವಿಜಯನ 33 ಸಾಗರೋಪಮ ಸಮ್ಯಕ್ತದ ಜೊತೆಗಿರುವಂತಹ ಜೀವ ಹಿಂಸ ಪರ್ಯಾಯದೊಳಗೆ ಹೋಗ್ತಿದೆ, ಸಿಂಹದಂಥ ಪರ್ಯಾಯದೊಳಗನ ನಿಯಮದಿಂದ ಹೋಗ್ತಿದೆ, ಮತ್ತಲ್ಲಿ ಇಡೀ ಜೀವನ ಸಮ್ಯಕ್ತದಿಂದ ರಹಿತವಾಗಿದೆ.
ನಾವು ಇಂಥ ಕೆಲವೊಂದು ವಿಷಯ ನಮ್ಮ ಜ್ಞಾನದೊಳಗೆ ತಗೊಂಡ ಪರ್ಯಾಯ ಮೂಢತ್ವವನ್ನು ಬಿಡಬೇಕಾಗ್ತಿದೆ. ಪರ್ಯಾಯದ ಮೂಢತ್ವವನ್ನು, ಪರ್ಯಾಯದೊಳಗೇನು ಸೋತು ಬೀಳ್ತಾ ಇದ್ದೇವಲ್ಲ, ಆ ಪರ್ಯಾಯದ ಕಡೆಗಿನ ದೃಷ್ಟಿ ಬಿಟ್ಟ ಧ್ರುವ 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 ವಸ್ತುವಿನ ಸ್ವೀಕಾರ, ವಸ್ತುವನ್ನು ದೃಷ್ಟಿಯೊಳಗೆ ಧಾರಣ ಮಾಡುವಂಥ ಯಾವ ಪುರುಷಾರ್ಥ ಇದೆ, ಅದುವೇ ನಮ್ಮ ಜೀವನವನ್ನು ಒಳ್ಳೆಯ ದಿಕ್ಕಿಗೆ ಕರ್ಕೊಂಡು ಹೋಗುವಂಥದ್ದಿದೆ. ಅದನ್ನು ಹೊರತುಪಡಿಸಿ ನಾವು ಏನೆಲ್ಲ ಮಾಡ್ರೂ ಇದನ್ನು ನಿಮಗೆ ಸ್ಮರಣೆ ಬರಲಿಲ್ಲ, ನಾ ಹೇಳು ಅದರೊಳಗೆ ಅಂದರೆ ಕಮ್ಮಿ ಅಧಿಕತನ, ಶ್ರೇಷ್ಠ ಅಶ್ರೇಷ್ಠತನ ಏನೂ ಇಲ್ಲ. ಇದು ಎಲ್ಲವೂ ಏನಿದೆ, ಎಲ್ಲವೂ ಪರ್ಯಾಯ ಮೂಢತೆ ಇದೆ. ಅದಕ್ಕೆ ಅದನ್ನು ಯಾವಾಗ ಬಿಟ್ಟುಕೊಡುವಂಥ ಧ್ಯೇಯ ನಮ್ಮಲ್ಲಿ ಪ್ರಯತ್ನ ನಡೀತಿದೆಯೋ, ಆ ಪ್ರಯತ್ನದೊಳಗೆ ನಾವು ಯಾವಾಗ ಯಶಸ್ಸನ್ನು ಸಾಧಿಸ್ತೇವೆಯೋ ಆವಾಗ ನಮ್ಮ ಜೀವನ ಸಾರ್ಥಕ ಆಗುವುದಿದೆ. ಅದೊಂದೇ ಜೀವನವನ್ನು ಸಾರ್ಥಕಗೊಳಿಸುವಂಥ ಕಾರ್ಯ ಇದೆ. ಉಳಿದ ಯಾವ ಕಾರ್ಯದಿಂದ ನಾವು ಪರ್ಯಾಯದಲ್ಲಿ ಪರಿವರ್ತನೆ, ಅರ್ಥಾತ್ ದಶೆಯನ್ನು ಬದಲಿಸುವ ಉತ್ಸಾಹದೊಳಗಿದ್ದೇವೆ, ಪ್ರಯತ್ನದೊಳಗಿದ್ದೇವೆ. ಅದರ ದಿಶಾ ಬದಲಿಸುವ ಉತ್ಸಾಹ ಅಥವಾ ಪ್ರಯತ್ನ ನಮ್ಮಲ್ಲಿ ಇಲ್ಲ. ದಶ ಬರೀ ತೋರಿಸಿಕೊಳ್ಳೋದು, ನಾ ಹೀಗಿದ್ದೆ, ಅಥವಾ ಹೀಗಾಗಬೇಕು. ಆದರೆ ಹಾಗೆ ಆಗಬೇಕಾದ್ರೆ ನಿನ್ನ ದಿಕ್ಕು ಬದಲಾಗಬೇಕವ. ಪರ್ಯಾಯದ ದೃಷ್ಟಿ ಬಿಟ್ಟೋಗಿ ದ್ರವ್ಯದ ದೃಷ್ಟಿ ಇನ್ನೇನು ಓದಿಲ್ಲ. ತಿಳಿಯುವಂಥ ಸ್ವಭಾವ ಈ ಜೀವ ಪರವನ್ನು ತಿಳಿಯಬಾರ್ದು, ತನ್ನನ್ನೇ ತಿಳಿಯಬಾರ್ದು. ತನ್ನನ್ನು ತಿಳಿತಾ ಇತ್ತಂದ್ರೆ ಈಗಾದ್ರೂ ಅದು ಪರರೂಪದಿಂದ ತಿಳಿತಾ ಇದ್ದ.